ಗೊತ್ತಿಟ್ಕೊಂಡು. ಹಾಂ ಸರ್, ಈಗ ನೀವು ಶಾಲೆ ಪಕ್ಕದಲ್ಲೇ ನೀವು ಅಂಗಡಿ ಮಾಡ್ಕೊಂಡಿದ್ದೀರಾ. ದಿನನಿತ್ಯ ಶಾಲೆಯಲ್ಲಿ ಸಮಯಕ್ಕೆ ಯಾವ ಟೈಮಿಗೆ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಶಿಕ್ಷಕರ ಬಗ್ಗೆ ಎಲ್ಲ ನೀವು ಗಮನ ಹರಿಸ್ತಿರ್ತೀರಾ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನೀವು ಶಾಲೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ ಸರ್? ಶಾಲೆ ಬಗ್ಗೆ ಏನು ನೋಡಬೇಕು ಅಂದರೆ ಇದೊಂಥರ ಮಾಧುರಿ ಶಾಲೆ ಇದೆ. ಇಲ್ಲಿ ಮಾಸ್ಟರ್ 8 ಗಂಟೆಗೆ ಬರ್ತಾರೆ. ಮತ್ತು ಬಾತ್ರೂಮು ಶೌಚಾಲಯ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಾಡಿಟ್ಟು ಹೋಗ್ತಾರೆ. ಆಮೇಲೆ ಶಾಲೆ ಬಗ್ಗೆ ಅಂದರೆ ಅವ್ರು ಯಾವುದಕ್ಕೆ ಒಂದು ಮಕ್ಕಳಿಗಾಗಲಿ ಹುಡುಗಿಗಾಗಲಿ ಯಾರು ತೊಂದರೆ ಮಾಡಲ್ಲ. ಮಕ್ಕಳು ಇನ್ನು 9:30ಗೆ ಬರ್ತಾರೆ ನಮ್ಮ ಶಾಲೆಗೆ. ಮತ್ತು ಯಾವ ಮಕ್ಕಳು ಅಳ್ಕೊಂತಂತೂ ಬರೋದಿಲ್ಲ. ಅವೆಲ್ಲ ಖುಷಿಯಿಂದಲೇ ಬರ್ತಾರೆ ಈ ಶಾಲೆ ಬರಬೇಕು ಅಂದರೆ. ಯಾಕಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ನೋಡ್ಕೊತಾರೆ ಮಾಸ್ಟ್ರು ಟೀಚರ್ಗಳು ಎಲ್ಲ. ಹಾಗಾಗಿ ಎಲ್ಲ ಸ್ಕೂಲು ಪೇರೆಂಟ್ಸ್ಗಳಲ್ಲಿ ಎಲ್ಲ ಪ್ರತಿಯೊಂದರಲ್ಲಿ ನಾವು ಭಾರಿ ಸಹಕಾರ ಮಾಡ್ತೀವಿ ಸರ್ ಈ ಶಾಲೆ. ಶಾಲೆ ಸಹಕಾರ ಯಾವ ರೀತಿ ಮಾಡ್ತಾರೆ? ನಾವು ಸರ್ ಅವ್ರು ಏನು ಕೇಳೋದಿಲ್ಲ ಅನ್ನಲ್ಲ ಶಾಲೆ ಬಗ್ಗೆ. ಯಾಕೆಂದರೆ ನಮಗೆ ಮಕ್ಕಳಿಲ್ಲ, ಆದರೂ ನಮಗೆ ಅವೇ ಮಕ್ಕಳು ಶಾಲೆಗೆ ಮಕ್ಕಳು ಬಂದು ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಸರ್. ಈಗ ಈ ಶಾಲೆ ಅಭಿವೃದ್ಧಿ ಮಾಡಿದಂಥ ಶಿಕ್ಷಕರು ವರ್ಗಾವಣೆ ಆಗ್ತಾಯಿದ್ದಾರೆ, ಅದ್ರ ಬಗ್ಗೆ ಹೇಳಿದಾಗ ಸರ್ ನಾವು ಈಗ ಅದು ಭಾರಿ ದುಃಖ ಆಗ್ಬಿಟ್ಟಿದೆ ಸರ್. ಕನ್ಯಕಪ್ಪ ಗ್ರಾಮಕ್ಕೆ ಒಂಥರ ಭಾರಿ ಒಂಥರ ಏನೋ ಒಂಥರ ಕಳ್ಕೊಳ್ತಿದ್ವಿ ಅಂತ ನಮ್ಮ ಮಡಿಯಾದ ಮಾಣಿಕ್ಯ ಕಳ್ಕೊತಿದ್ದೀವಿ ಅಂತ ಬೇಕು ಸರ್. ಯಾಕೆಂದರೆ ಇದು ಕಡಲ ಮುಕ್ತಿದ್ದೇನೆ ಸರ್ ಸರ್. ಅವ್ರು ಬಂದ ಮೇಲೆ ನಮಗಿಲ್ಲಿ ಸ್ಕೂಲಲ್ಲಿ ಅಭಿವೃದ್ಧಿ ಆಗಿತ್ತು. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಯಾವುದೇ ಒಂದು ಆಗಲಿ ಆ ಮಾಸ್ಟ್ರು ಮುಂದಿಟ್ಟು ಮಾಡಲ್ಲ ಸರ್. ಅವ್ರು ಏನೇ ಕೇಳಿದ್ರು ನಮ್ಮ ಕನ್ಯಾಕುಮಾರಿ ಗ್ರಾಮದವ್ರು ಯಾರೂ ಏನೂ ಇಲ್ಲ ಅಂತಿದ್ದಿಲ್ಲ. ಒಂದು ಇಂಡಿಯಾ ಆಗಲಿ ಏನೇ ಒಂದು ಪ್ರತಿಯೊಂದಕ್ಕೂ ನಮ್ಮ ಇಲ್ಲಿಯ ಜನಗಳು ಸಹಕಾರ ಆಗಲ್ಲ. ಹಾಗಾಗಿ ಶಾಲೆಯ ಒಂಥರ ನಮಗೆ ಭಾಳ ನಮಗೆ ಆ ಮಾಸ್ಟ್ರು ಹೋಗ್ತಿದ್ದಾರೆ ನಮಗೆ ದುಃಖ ಆಕೈತೆ ಸರ್. ನಮಗೆ ನಮ್ಮ ಗ್ರಾಮದ ಜನಗಳಿಗೆ ದುಃಖ ಆಗಿದೆ. ಇಡೀ ನಮ್ಮ ಗ್ರಾಮಸ್ಥರು ಹಾಗೂ ಯಜಮಾನರು ಹಾಗೂ ಎಲ್ಲರಿಗೂ ಒಂಥರ ಏನೋ ಒಂದು ಆತಂಕದಿಂದ ನಾವು ಒಂದು ಮತ್ತೆ ಅಂತ ಮಾಸ್ಟರ್ ನಮಗೆ ಸಿಗಲ್ಲ ಅಂತ ನಮಗೆ ಬೇಜಾರಾಗ್ತದೆ ಸರ್. ಈಗ ನೀವು ಈ ಹಿಂದೆ ನೋಡಿದಂಥ ಶಾಲೆ ಆಗಿತ್ತು, ಈಗ ಹೇಗಿದೆ ಶಾಲೆ? ಸರ್, ಹಿಂದೆ ನೋಡೋವಂಥ ಶಾಲೆಯನ್ನು ಇದ್ದಿಲ್ಲ. ಈಗ ನಮ್ಮ ಬಸವರಾಜ ಬಂದ ಮೇಲೆ ಒಂದು ರಾಷ್ಟ್ರ ಮಟ್ಟಕ್ಕೂ ಅಷ್ಟು ಕೆಪಾಸಿಟಿ ನಮ್ಮ ಕನ್ಯಾಕುಮಾರಿ ಶಾಲೆಗಿದೆ. ಇವತ್ತು ಉಪ್ಪರ್ಕೇರಿ, ಎಕೆ ಕಾಲೋನಿ, ಮುಸ್ಲಿಂ ಕೇರಿ, ಉಂಬರ್ಕೇರಿಯಿಂದ ಸರ್ ಇಲ್ಲಿ ಮಕ್ಕಳು ಬರ್ತಾರೆ ಸರ್. ಆದರೂ ಇಲ್ಲಿ ಮೇಡಮ್ಗಳಾಗಲಿ, ಅಕ್ಕಮ್ಮ ಟೀಚರ್ ಆಗಲಿ, ಸುಧಾ ಮೇಡಮರಾಗಲಿ, ಮಡಿಮಳ ಟೀಚರ್ ಆಗಲಿ, ಬಸವರಾಜ ಸರ್ ಅವ್ರ ಮಕ್ಕಳಿಗೆ ಇನ್ನು ಬಸ್ ಸ್ಟ್ಯಾಂಡ್ನಾಗ ಇದ್ದಂಗೆ ಅವ್ರ ಜೊತೆ ಕರ್ಕೊಂಡ್ಬರ್ತಾರೆ ಸರ್. ಸ್ವಂತ ಮಕ್ಕಳ ಥರ ನೋಡ್ತಾರೆ ಸರ್. ತಿಂಡಿ, ಊಟಕ್ಕೆ, ಹಾಲಿಗೆ ಯಾವುದಕ್ಕೂ ಒಂದು ಸ್ಪರ್ಧೆ ಮಾಡಲ್ಲ. ಆ ಮಕ್ಕಳನ್ನು ಹೆಂಗೆ ಜೋಪಾನ ಕಳಿಸ್ತಾರೆ ಅಂದರೆ ಮೇನ್ ರೋಡ್ನಾಗಿರೋದು. ಆ ಮೇನ್ ರೋಡ್ ದಾಟ ತನಕ ನಮ್ಮ ಟೀಚರ್ಗಳಾಗಲಿ ಬಸವರಾಜ ಸರ್ ನಿತ್ತಿ ಅವ್ರಿಗೆ ಮನೆಗೆ ಕಳಿಸ್ಬರ್ತಾರೆ ಸರ್. ಆಮೇಲೆ ನಮ್ಮ ಗ್ರಾಮ ದೇವತೆ ಹೊನ್ನೂರಮ್ಮ ಇದ್ದಾಳೆ, ಅವರ ಆಶೀರ್ವಾದದಿಂದ ಶಾಲೆ ಚೆನ್ನಾಗಿದೆ ಸರ್. ಶಾಲೆ ಬಗ್ಗೆ ಹಲವಾರು ವಿಚಾರಗಳನ್ನು ಹಂಚ್ಕೊಂತ ಧನ್ಯವಾದಗಳು ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆನ ಸರ್ಕಾರಿ ಶಿಕ್ಷಕರು ಅಭಿವೃದ್ಧಿ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು? ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಇದೆ ಸರ್. ಈಗ ಅವರು ಪ್ರೈವೇಟ್ ಶಾಲೆ ರೇಂಜಿಗೆ ಸ್ವಂತ ಖರ್ಚಿಂದ ಸ್ವಂತ ಶ್ರಮ ವಹಿಸಿ ಶಾಲೆನ ಭಾಳ ಅಭಿವೃದ್ಧಿ ಮಾಡೋದು. ಇಲ್ಲಿ ಮುಂಚೆ ಬರೀ 30ರಿಂದ 40 ಮಕ್ಕಳು ಶಾಲೆ ಇದ್ದಿದ್ದು. 86 ಮಕ್ಕಳು ಸ್ಟ್ರೆಂತಿದೆ. ಹೊರಗಡೆಯಿಂದ ಎಲ್ಲ ಹೋಗಿ ಪೇರೆಂಟ್ಸ್ಗಳು ಮನೆ ಹೊಲಿಸಿ ಇಲ್ಲಿಗೆ ಸ್ಕೂಲಿಗೆ ಸೇರಿಸೋದು, ಮಕ್ಕಳಿಗೆ ಸೇರಿಸೋಕ್ಕೆ ಮನೆ ಹೊಲಿಸಿ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಆಮೇಲೆ ಮನೋರಂಜನೆ ಸ್ಪೋರ್ಟ್ಸ್ ಆಗಿರ್ಬೋದು, ಗ್ರಾಮಕ್ಕೆ ಸಪೋರ್ಟ್ ಮಾಡಿ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಆ ಪ್ರೋಗ್ರಾಮ್ಗಳು ನೋಡಿ, ಈ ಶಾಲೆ ಅಭಿವೃದ್ಧಿ ನೋಡಿ ಹೊರಗಡೆಯಿಂದ ಪ್ರೈವೇಟ್ ಸ್ಕೂಲಿಗೆ ಸೇರಿಸೋ ಪೋಷಕರೆಲ್ಲ ಮಕ್ಕಳನ್ನು ಕರ್ಕೊಂಡ್ಬಂದು ಈ ಶಾಲೆಗೆ ಸೇರಿಸ್ತಾ ಇದ್ದಾರೆ. ನಾವು ಇಲ್ಲಿ ಗ್ರಾಮಸ್ಥರೆಲ್ಲರೂ ಒಳ್ಳೆ ಸಪೋರ್ಟ್ ಕೊಡ್ತಾಯಿದ್ವಿ, ಭಾಳ ಚೆನ್ನಾಗಿತ್ತು. ಈಗ ಅವರು ನೋಡಿ ಈಗ ಮಕ್ಕಳನ್ನ ಹೊರಗಡೆ ಸೇರಿಸೋರೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ದಾರೆ. ಈಗ ನೋಡ್ರೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ ಅವ್ರು ಹೋದ್ರು ಅಂದರೆ ಶಾಲೆಯಲ್ಲೇ ಮಕ್ಕಳಿರಲಿಲ್ಲ, ಶಾಲೆನೇ ಕ್ಲೋಸ್ ಆಗ್ಬಿಟ್ಟಿತ್ತು. ಈಗ ಹೆಚ್ಚು ಕಮ್ಮಿ ಈಗ ಅಷ್ಟು ಕೇರ್ ತೊಗೊಂಡು ಪಾಠ ಮಾಡೋವಂಥ ಮೇಸ್ಟ್ರೆ ಹೋದ್ಮೇಲೆ ಮತ್ತು ನಾವು ಆ ಶಾಲೆಗೆ ಯಾಕೆ ಸೇರಿಸ್ಬೇಕು ಅಂತ ಮಕ್ಕಳನ್ನ ಸರಿ ಮತ್ತೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹಾಕ್ಬಿಡ್ತಾರೆ. ಅದೇ ಥರ ಈಗ ನಾವು ಅವ್ರಿಗೆ ಎಮ್ ಎಲ್ ಎಜುಕೇಷನ್ ಮಿನಿಸ್ಟ್ರು ನಮ್ಮ ಜಿಲ್ಲೆಯವರೇ ಅದರಿಂದ ಬಂಗಾರಪ್ಪ ಅವ್ರ ಹತ್ರ ಎಲ್ಲ ಹೋಗಿ ಬಂದು ಎಲ್ಲ ಲೆಟ್ರ್ ಕೊಡ್ತೀವಿ, ಆಯಿತು ಬಿಡಿಸ್ಕೊಡ್ತೀವಿ ಮಾಡ್ಕೊಡ್ತೀವಿ. ಈಗ ನೋಡಿದ್ರೆ ಅವರಿಗೆ ಮತ್ತೆ ಹಾಗಾಗಿ ಭಾಳ ಬೇಜಾರಾಯ್ತು. ಯಾರಾದ್ರೂ ನಾವು ಪ್ರಯೋಜನ ಆಗಲ್ಲ ಅಂತ ಭಾಳ ಬೇಜಾರಾಯ್ತು ನಮಗೂ. ಅವ್ರು ಇದ್ದಿದ್ರೆ ಭಾಳ ಚೆನ್ನಾಗಿತ್ತು. ಸ್ಕೂಲು ಅಭಿವೃದ್ಧಿ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ರು. ಈಗ ಅವರು ಎಲ್ಲ ಶಿಕ್ಷಕರುಗಳು ಶಾಲೆ ಬಗ್ಗೆ ಮಾತ್ರ ತಗೊತಾರೆ, ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಆದರೆ ಅವರು ಕೊಠಡಿ ಬೇಕು, ಶಾಲೆಗೆ ಶೌಚಾಲಯ ಬೇಕು, ಆಮೇಲೆ ಮೇಲ್ಛಾವಣಿ ಒಂದು ಇದಾಗಿತ್ತಿಲ್ಲ. ಒಂದು ಶಾಲೆ ಟೆಂಪ್ರವರಿಗೆ ನಾನು ತಗೊಳ್ಳಾರೆ ಹಾಕ್ಬಿಟ್ಟು ಪಾಠ ಮಾಡೋಕ್ಕೆ ಓಡಾಡಿ ಮಾಡಿಸಿದ್ದಾರೆ, ಇಷ್ಟೆಲ್ಲ ಮಾಡ್ತಿದ್ದಾರೆ. ಆದರೆ ಅವರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಈಗಿರೋ ಟೀಚರ್ಸ್ ಇದ್ದಾರೆ, 4 ಜನ ಟೀಚರ್ಸ್ ಇದ್ದಾರೆ. ಅವರು ಲೇಡೀಸ್ ಆದ್ದರಿಂದ ಇಷ್ಟು ಶ್ರಮ ವಹಿಸಿ ಅಭಿವೃದ್ಧಿ ಮಾಡೋಕ್ಕೆ
ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟು ಮತ್ತೆ ಪ್ರೈವೇಟ್ ಸ್ಕೂಲಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಶಾಲೆನೂ ಮುಚ್ಚೋಗೋ ಚಾನ್ಸಸ್ ಇದೆ. ಈಗ ಮೊದಲೇ ಜನಕ್ಕೆ ಗೌರ್ಮೆಂಟ್ ಶಾಲೆ ಮೇಲೆ ಆಸಕ್ತಿ ಕಡಿಮೆ. ಇವರ ಕಾಳಜಿಯಿಂದ ಎಲ್ಲ ಕರ್ಕೊಂಡ್ಬಂದು ಸೇರಿಸಿದ್ರು. ಬಟ್ ಈಗ ಇವರೇ ಇಲ್ಲ ಅಂತಂದರೆ ಶಾಲೆಗೆ ಯಾರು ಕೊಡೋದಿಲ್ಲ, ಶಾಲೆನೂ ಕ್ಲೋಸ್ ಆಗ್ತದೆ. ಮಾಮೂಲಿ ಈ ವರ್ಷ ಸರ್ಕಾರಿ ಶಾಲೆಯಲ್ಲಿ LKG ಮತ್ತು UKG ಪ್ರಾರಂಭವಾಗಿದೆ. ಈಗ ಅದ್ರ ಬಗ್ಗೆ ನೀವು ಮಾತಾಡೋದಾದರೆ ನಿಮ್ಮ ಶಾಲೆ ವಿದ್ಯಾರ್ಥಿಗಳ ಬಗ್ಗೆ ಮತ್ತು ಶಾಲೆ ಬಗ್ಗೆ ಹೇಳೋದಾದ್ರೆ ನಮಸ್ತೆ ಸರ್. ಈಗ ಗೌರ್ಮೆಂಟ್ ಶಾಲೆಯಲ್ಲಿ LKG UKG ಮಕ್ಕಳಿಗೆ ತುಂಬ ಫ್ರೀ ಸ್ಕೂಲ್ ಓಪನ್ ಆಗಿರೋದ್ರಿಂದ ಎಲ್ಲ ಮಕ್ಕಳಿಗೂ, ಬಡ ಮಕ್ಕಳಿಗೆ ಅದರಲ್ಲೂ LKG UKGಗೆ ಸೇರ್ಸೋಕ್ಕಾಗಲ್ಲ, ತುಂಬ ಫೀಸು ಪ್ರೈವೇಟ್ ಶಾಲೆಯಲ್ಲಿ. ಹಂಗಾಗಿ LKG UKG ಓಪನ್ ಆಗಿರೋದ್ರಿಂದ ಮಕ್ಕಳು ಅಡ್ಮಿಷನ್ನು ಆಗಿದ್ದಾರೆ. ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ, ಕಲಿಕೆಗೂ ಅಷ್ಟೇ. ಮತ್ತು ಪ್ರತಿಯೊಂದು ಸೌಲಭ್ಯನೂ LKG UKGಯಿಂದ ಅವ್ರಿಗೆ ಬೇಸಿಕ್ ನೀಟಾಗಿ ಅವರಿಗೆ ಸಿಗುತ್ತೆ. LKG UKG ಓಪನ್ ಮಾಡಿದೆ ಅಂತ. ಮೇಡಮ್, ಈಗ ಈ LKG UKG ಸಂಬಂಧಪಟ್ಟಂಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಉಚಿತವಾಗಿ ಸಿಗ್ತಾ ಇರೋದ್ರ ಬಗ್ಗೆ ಹೇಳೋದಾದ್ರೆ ಎಲ್ಲ ಸೌಲಭ್ಯಗಳು ಅಷ್ಟೇ ಉಚಿತವಾಗಿ. ಬಟ್ಟೆ, ಊಟ, ಪುಸ್ತಕ, ಪ್ರತಿಯೊಂದು ಬ್ಯಾಗ್ ಎಲ್ಲ ಉಚಿತವಾಗಿ ಸಿಗ್ತಿದೆ. ಹಾಗಾಗಿ ಅವ್ರಿಗೆ ತುಂಬ ಹೆಲ್ಪ್ ಆಗ್ತಿದೆ, ಓದೋಕ್ಕಾಗಲಿ, ಕಲಿಯೋಕ್ಕೆ ಆಗಲಿ, ಪ್ರತಿಯೊಂದಕ್ಕೂ ಇದೆ. ಮೇಡಮ್, ಈಗ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ, ಆ ಥರ ಅಭಿವೃದ್ಧಿ ಮಾಡಿದಂಥ ಮುಖ್ಯ ಶಿಕ್ಷಕರು ವರ್ಗಾವಣೆ ಆಗ್ತದೆ, ಅದರ ಬಗ್ಗೆ ನಿಮ್ಮ ಸರ್ ಅವ್ರಿಗೆ ಇರಲೇಬೇಕು ಸರ್ ನಮ್ಮ ಶಾಲೆ. ಅವರಿದ್ದರೆ ನಮಗೊಂದು ಸಪೋರ್ಟು, ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಅವರಿಂದಲೇ LKG UKG ಓಪನ್ ಆಗಿರೋದು. ಅವರಿಲ್ಲ ಅಂದರೆ ಈಗ LKG UKGಗಾಗಲಿ ಸೇರಿಸೋರು ಅಷ್ಟು ಸರ್ ಮುಖ ನೋಡಿ ತುಂಬ ಜನ ಸೇರಿಸಿರೋದು. ಅವ್ರು ಹೇಳ್ಕೊಡ್ತಾರೆ, ಪ್ರತಿಯೊಂದು ಮಕ್ಳಿಗೆ ಕಲಿಸ್ತಾರೆ, ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ. ಅವ್ರು ಇರಲೇಬೇಕು ಸರ್ ನಮ್ಮ ಶಾಲೆಗೆ. ಅವ್ರು ಬೇಕೇ ಬೇಕು ನಮ್ಮ ಶಾಲೆಗೆ. ಏನಾದರೂ ಮಾಡೋದು ಹೆಲ್ಪ್ ಮಾಡಿ ನಮ್ಮ ಶಾಲೆಗೆ. ಮೇಡಮ್, ಈಗ ಸರ್ಕಾರಿ ಶಾಲೆಯಲ್ಲಿ ನೀವು ಬಂದಾಗೆ ಮಕ್ಕಳ ದಾಖಲಾತಿ ಸಂಖ್ಯೆ ಇತ್ತು, ಈಗ ಹೆಚ್ಚಿಗೆ ಆಗಿದೆ ಅಂತ. ಹೌದು ಸರ್. ಈಗ ಹೋದ ಸರಿ ಸ್ಟ್ರೆಂತ್ಗಿಂತ ಈ ಸರಿ ತುಂಬ ಸ್ಟ್ರೆಂತ್ ಆಗಿದೆ. ಹೋದ ಸರಿ 70-80 ಇತ್ತು, ಈ ಸರಿ 95 ಜನ ಮಕ್ಕಳು ಆಗಿದ್ದಾರೆ. LKG UKGಗೂ ಅಷ್ಟೇ 20-24 ಮಕ್ಕಳಾಗಿದ್ದಾರೆ ಅಡ್ಮಿಷನ್ನು. ಯಾವ ಶಾಲೆಯಲ್ಲೂ ಪ್ರೈವೇಟ್ ಶಾಲೆಗಿಂತಲೂ ನಮ್ಮ ಶಾಲೆಯಲ್ಲೇ ಜಾಸ್ತಿ ಜನ ಅಡ್ಮಿಷನ್ ಆಗಿದ್ದಾರೆ. ತುಂಬ ಇದು. ಈಗ ಸರ್ಕಾರಿ ಶಾಲೆಯಲ್ಲಿ ಈಗ ಊಟದ ವ್ಯವಸ್ಥೆ ಮತ್ತು ಬೆಳಗಿನ ಉಪಹಾರದ ವ್ಯವಸ್ಥೆ ಎಲ್ಲ ಯಾವ ರೀತಿ ಇದೆ? ಬೆಳಗ್ಗೆನೇ ಶಾಲೆಗೆ ಬಂದಿದ್ದ ಮಕ್ಕಳಿಗೆ ಹಾಲು, ಬಿಸ್ಕೆಟ್ ಕೊಡ್ತಾರೆ. ಮತ್ತು ಮಧ್ಯಾಹ್ನ ಊಟ, ಬಿಸಿ ಊಟನೇ ತಯಾರಿಸ್ತಾರೆ. ಪ್ರತಿಯೊಂದು ಶುದ್ಧವಾಗಿ ಮಾಡಿ ಪ್ರತಿಯೊಂದು ಆಹಾರನೂ ಬೇಯಿಸಿ ನೀಟಾಗಿ ಮಕ್ಕಳಿಗೆ ಬಡಿಸ್ತಾರೆ. ಎಲ್ಲ ಕ್ಲೀನಿಂದ ಒಟ್ಟು ನೀಟಾಗಿ ಊಟ ಎಲ್ಲ. ಶಾಲೆ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಸರ್, ಈಗ ಸರ್ಕಾರಿ ಶಾಲೆಯ ಉಪಾಧ್ಯಕ್ಷರಾಗಿ ಈ ಶಾಲೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ರೆ ಏನು ಹೇಳ್ತಾರೆ? ಇಲ್ಲಿ ಎಲ್ಲ ವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ ಸರ್. ನಮ್ಮ ಮುಖ್ಯ ಶಿಕ್ಷಕರಾದಂಥವರು ಏನು ಬೇಕೋ ಅಂತ
ಸೌಕರ್ಯಗಳನ್ನು ದಾನಿಗಳು ಮತ್ತು ಸರ್ಕಾರದಿಂದ ಅನುದಾನವನ್ನು ಉಪಯೋಗಿಸಿಕೊಂಡು ಈ ಶಾಲೆಯನ್ನು ಇಷ್ಟೊಂದು ಕೊಠಡಿಗಳು ಇರಲಿಲ್ಲ. ಈಗ ಜಾಸ್ತಿ ಕೊಠಡಿಗಳನ್ನು ಮಾಡಿದ್ದಾರೆ. ಮಕ್ಕಳಿಗೆ ಏನು ಬೇಕೋ ಶೌಚಾಲಯ ವ್ಯವಸ್ಥೆ, ಪ್ರತಿಯೊಂದು ಊಟದ ವ್ಯವಸ್ಥೆ ಯಾವುದೇ ಥರ ತೊಂದರೆ ಆಗದಂಗೆ ನೀಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇನ್ನು ನನ್ನ ಮಗನು ಇಲ್ಲೇ ಓದ್ತಾ ಇದ್ದಾನೆ ಸರ್. ಅವನು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಬೇರೆ ಸರ್ಕಾರಿ ಶಾಲೆಗಿಂತಲೂ ಈ ಶಾಲೆ ತುಂಬ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಟೀಚರ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಸರ್. ಸರ್, ಈಗ ನೀವು ಎಷ್ಟು ವರ್ಷದಿಂದ ಉಪಾಧ್ಯಕ್ಷರಾಗಿದ್ದೀರಿ? ನಾವು ಹೇಳಿದ್ರೆ 3 ವರ್ಷದಿಂದ ಇದ್ದೀನಿ ಸರ್. ಅವಾಗ ನಿಮ್ಮ ಶಾಲೆ ರೀತಿ ಹೇಗೆ ಇದೆ? ಈಗ ನಾವು ಫಸ್ಟ್ ಆದಾಗ ಸರ್ ಇಷ್ಟೊಂದು ರೌಂಡ್ಸ್ ಇರಲಿಲ್ಲ. ಆಮೇಲೆ ಮಕ್ಕಳಿಗೆ ಬಟ್ಟೆ ವ್ಯವಸ್ಥೆ ಇರಲಿಲ್ಲ. ಇದೆಲ್ಲ ಕೆಲವೊಂದು ಬೇರೆ ಬೇರೆ ಇದು ಮಾಡಿದ್ದಾರೆ ಸರ್. ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ನಿಮ್ಮ ಗ್ರಾಮದಲ್ಲಿ ಶಾಲೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಶಾಲಾ ಮುಖ್ಯ ಶಿಕ್ಷಕರ ವರ್ಗಾವಣೆ ಆಗ್ತಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳೋದ್ರೆ ಏನು? ಅದು ತುಂಬ ಬೇಸರ ಇದೆ. ನಾವು ಪ್ರಯತ್ನ ಪಟ್ಟು ಮನೆ ಹೋಗಿ MLA ಅವರಿಗೆ ಒಂದು ನೌಕರಿ ಕೊಟ್ಟಿದ್ದೀವಿ. ಇಲ್ಲೇ ಉಳಿಸ್ಕೊಬೇಕು ಅಂತ ಉದ್ದೇಶಕ್ಕೆ MLA ಅವರು ನಿಮ್ಮ ಗ್ರಾಮದಲ್ಲಿ ಬೇಕು ಅಂತ ಒತ್ತಡ ಜಾಸ್ತಿ ಇದೆ, ಆದರೂ ನೋಡೋಣ ಅಂತ ಹೇಳಿದ್ದಾರೆ. ಏನೋ ಮಧ್ಯಾಹ್ನ ಇನ್ನೂ ಒಂದು ಇದೆ ಒಳ್ಳೆ ನಮ್ಮ ಮಗನು ಇಲ್ಲೇ ಒಂದು 3 ವರ್ಷದಿಂದ 4ನೇ ಇದೆ. ಚೆನ್ನಾಗಿದೆ, ಶಿಕ್ಷಣ ಇದೆ. ಅವಾಗ ಮೇಲೆಲ್ಲ ಕೊಠಡಿ ಎಲ್ಲ ಇದ್ದಿದ್ದಿಲ್ಲ. ಇಲ್ಲಿ ಸ್ಟ್ರೆಂತು ಜಾಸ್ತಿ ಇರೋದ್ರಿಂದ ಮಕ್ಕಳುಗಳಿಗೆ ಬೇಕು ಅಂತಲೇ ಇದೇ ಬಸವ ಸಾರು ಜಾಸ್ತಿ ಇದು ಮಾಡ್ಕೊಂಡು ಮೇಲೆಲ್ಲ ಕೊಠಡಿ ಇದು ಮಾಡ್ಕೊಂಡು ಮೇಲೆ ಸೀಟೆಲ್ಲ ಹಾಕಿದ್ದಾರೆ. ಅವಾಗ ಈಗ ಸ್ವಲ್ಪ ಶಾಲೆ ಇದರಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ವ್ಯವಸ್ಥೆ ಇದೆ. ಆವಾಗ ಮಳೆ ಬಂದಾಗ ಮಕ್ಕಳಿಗೆ ಇಲ್ಲಿ ಮಳೆಗಾಲದಲ್ಲಿ ಹಾಲಾಗಿ ಊಟ ಮಾಡೋದ್ರಲ್ಲಿ ಭಾರಿ ತೊಂದರೆ ಆಗ್ತದೆ. ಈಗ ಮೇಲೆ ಒಂದು ಸೀಟಿನ ವ್ಯವಸ್ಥೆ ಮಾಡಿರೋದ್ರಿಂದ ಮಕ್ಕಳಿಗೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಸೇಫ್ಟಿ ಊಟ ತಿಂಡಿ ಇದಕ್ಕೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಆದರೂ ನಮಗೆ ಬಸವ ಸಾರಿದ್ರೆ ಇನ್ನೂ ಒಂದು ಸ್ವಲ್ಪ ಶಿಕ್ಷಣ ಇದೆ. ಎಲ್ಲ ಮಕ್ಕಳಿಗೆ ಶಿಕ್ಷಣ ಸ್ವಲ್ಪ ದೊರೆಯೋದ್ರಿಂದ ಶಿಕ್ಷಣ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಉದ್ದೇಶದಿಂದ ನಮಗೆ ಸ್ವಲ್ಪ ಈಗ ಮೊನ್ನೆ ಇದನ್ನು LKG ಇದು ಮಾಡಿದ್ರು, ಸ್ಟಾರ್ಟಿಂಗ್ ಮಾಡಿದ್ರು. ಅವರೇ ಈಗ ಕೂಡ ಏನು ಮಾಡಿದ್ದೆ ಅವರೇ ಶಾಲೆಯಿಂದಲೇ ಹೋಗ್ತಾ ಇದ್ದರೆ ಅವಾಗ ಹಿಂದೆ ಬರೋರಿಗೆ ಮತ್ತೆ ಅದನ್ನು ಸ್ವಲ್ಪ ಇದಾಗುತ್ತೆ. ಆ ಉದ್ದೇಶದಿಂದಲೇ ಸ್ವಲ್ಪ ನಮಗೆ ಆ ಮಾಸ್ಟ್ರು ಇದ್ದರೆ ಭಾರಿ ಅನುಕೂಲ ಆಗುತ್ತೆ. LKG ಇದೇ ಸ್ಟಾರ್ಟಿಂಗ್ ಇನ್ನೂ ಒಂದು ತಿಂಗಳಾಗಿದ್ದಿಲ್ಲ. ಆ ಉದ್ದೇಶದಿಂದ ಅವರಿದ್ದರೆ ನಮಗೆ ಈಗ ಸ್ವಲ್ಪ ಭಾರಿ ಉಪಕಾರ ಆಗುತ್ತೆ. ಆದ್ದರಿಂದ ಸರ್ಕಾರದಿಂದ ಸ್ವಲ್ಪ ಬಸವ ಶಾಲೆ ಇಲ್ಲೇ ನಮ್ಮ ಕನ್ಯಾಕುಮಾರಿ ಶಾಲೆಯಲ್ಲಿ ಇದ್ದರೆ ನಮಗೆ ಭಾರಿ ಅನುಕೂಲ ಆಗುತ್ತೆ. ಯಾಕಂದರೆ ಮಕ್ಕಳಿಗೂ ಶಿಕ್ಷಣಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸರ್, ಈಗ ನಿಮ್ಮ ಶಾಲೆ ಅಭಿವೃದ್ಧಿಗೆ ಇಲಾಖೆಯ BEO, BRC, BRP, CRPಗಳು ಯಾವ ರೀತಿ ಸಹಕಾರ ಮಾಡ್ತಿದ್ದಾರೆ ಸರ್? ಖಂಡಿತ ಸಹ ಒಳ್ಳೆಯ ಪ್ರಶ್ನೆ ಇದು. ಇವತ್ತು ನನ್ನ ಶಾಲೆಯ ಅಭಿವೃದ್ಧಿಗೆ ಇಡೀ ತಾಲೂಕಿನಲ್ಲೇ ಹೆಚ್ಚು ಮಕ್ಕಳನ್ನು ಹೊಂದಿರುವ ಶಾಲೆ ಅಂತ ಹೇಳ್ಬಿಟ್ಟು ಎಲ್ಲ ಆದ್ಯತೆಗಳನ್ನು ಸಹ ಮ್ಯಾಕ್ಸಿಮಮ್ ಸರ್ಕಾರದಿಂದ ಏನೇ ಅನುದಾನಗಳು ಬಂದರೂ ಸಹ ಮೊದಲ ಆದ್ಯತೆಯಾಗಿ ನನ್ನ ಶಾಲೆಗೆ ಕೊಡ್ತಾ ಇದ್ದಾರೆ. ಜೊತೆಗೆ ನನಗೆ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ. ನಮ್ಮ CRP ಹರೀಶ್ರವರು ಈ ಒಂದು ಶಾಲೆಯನ್ನು ತನ್ನ ಸ್ವಂತ ಮನೆಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡೋದ್ರ ಮೂಲಕ ನನಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಹಾಗೆ BRC ಎಲ್ಲ ಅಧಿಕಾರಿಗಳು ಸಹ ಅಷ್ಟೇ ಸಹ. ಜೊತೆಗೆ ನನ್ನ BOರವರು ಈ ಶಾಲೆಯನ್ನು ಭಾಳ ತುಂಬಾ ನಮ್ಮನ್ನು ಪ್ರೀತಿ ಮಾಡ್ತಾರೆ ಸರ್. ನಮ್ಮ ಶಾಲೆಯನ್ನು ಪ್ರೀತಿ ಮಾಡ್ತಾರೆ. ಜೊತೆಗೆ ನಮ್ಮ ಇಡೀ ಸ್ಟಾಫನ್ನೇ ಅವರು ತುಂಬ ಪ್ರೀತಿ ಮಾಡಿ ನಮಗೆ ಆಗಾಗ ಬಂದು ಸಲಹೆ ಮತ್ತು ಸಹಕಾರವನ್ನು ಕೊಡೋದ್ರ ಮೂಲಕ ನಮಗೆ ಈಗ ಈ ಹೋದ ವರ್ಷ ಒಂದು 14 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಹಾಕಿ ಕೊಟ್ಟಿದ್ದಾರೆ. ಜೊತೆಗೆ ಒಂದು 8 ಲಕ್ಷ ರೂಪಾಯಿ ಕೊಟ್ಟು ಶೌಚಾಲಯವನ್ನು ಹಾಕಿಕೊಟ್ಟಿದ್ದಾರೆ. ಈಗ ಮುಂದೆ ಈ ಶೈಕ್ಷಣಿಕ 25-26ರಲ್ಲಿ ಮತ್ತೊಂದು ಕಟ್ಟಡವನ್ನು ಜೊತೆಗೆ ಹೈಟೆಕ್ ಅಡುಗೆ ಮನೆಯನ್ನು ಸಹ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದ್ರ ಮೂಲಕ ಈ ಶಾಲೆಗೆ ಸಾಕಷ್ಟು ಬೆಂಬಲವನ್ನು ಸಾಕಷ್ಟು ಸಪೋರ್ಟನ್ನು ಸಹ ಮಾಡ್ತಾ ಇದ್ದಾರೆ ಸರ್. ಸರ್, ನಿಮ್ಮ ಶಾಲೆಯ ಸಹ ಶಿಕ್ಷಕರು ಮತ್ತು ಅಡುಗೆ ಸಮಿತಿಯವರ ಬಾಂಧವ್ಯ ಯಾವ ರೀತಿ ಇದೆ ಸರ್? ಈ ಶಾಲೆ ಇವತ್ತು ಏನಾದರೂ ಒಂದಿಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ ಅಂತ ಹೇಳಿದ್ರೆ ನನ್ನ ಶಾಲಾ ಶಿಕ್ಷಕಿಯರ ಸಹಕಾರ ಸರ್. ಇಲ್ಲಿ ನಾವು 3 ಜನ ಪರ್ಮನೆಂಟ್ ಟೀಚರ್ಸು, ಒಬ್ಬರು ಅತಿಥಿ ಶಿಕ್ಷಕರು ಹಾಗೂ ಒಬ್ಬ LKG UKG ಶಿಕ್ಷಕಿ, ನಾವೆಲ್ಲರೂ ಸಹ ಸೇರಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಬಾಂಧವ್ಯ ಅಂತಂದರೆ ಕುಟುಂಬದ ಬಾಂಧವ್ಯ ಸರ್. ಎಲ್ಲರೂ ಸಹ ನನಗಿನ 2 ಜನ ಸೀನಿಯರ್ ಮೋಸ್ಟ್ ಇದ್ದಾರೆ ಸರ್. ಸುಧಾ ಮೇಡಮ್ ಅಂತ ಇದ್ದಾರೆ ಮತ್ತು ಅಕ್ಕಮ್ಮ ಅಂತ ಇದ್ದಾರೆ. ಅವರು ಸೀನಿಯರ್ಗಳು ಸುಮಾರು 29 ವರ್ಷ, 30 ವರ್ಷ, 31 ವರ್ಷ, 33 ವರ್ಷ ತನಕ ಸರ್ವಿಸ್ ಮಾಡಿದವರಿದ್ದಾರೆ. ಇವತ್ತಿಗೂ ಅವರು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಹೊಸದಾಗಿ ಸರ್ಕಾರಿ ನೌಕರಿಗೆ ಸೇರಿಕೊಂಡಾಗ
ಎಷ್ಟು ಹುರುಪು ಮತ್ತು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೋ ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಹಿಂದೆ ನನ್ನ ಶಾಲೆಗೆ ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಮತ್ತು ಸ್ಟಾರ್ ಆಫ್ ಕರ್ನಾಟಕ ಅಂತ ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಲಭಿಸಿದೆ ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ನನ್ನ ಶಿಕ್ಷಕರೇ ಕಾರಣ ಸರ್. ಆ ಶಿಕ್ಷಕರ ಸಹಕಾರ ಇಲ್ಲದೆ ಹೋಗಿದ್ರೆ ಇಲ್ಲಿ ನಾನು ಏನನ್ನೂ ಸಹ ಮಾಡಲಿಕ್ಕಾಗ್ತಿರಲಿಲ್ಲ. ನಮ್ಮದು ಈಗ ಸದ್ಯದ ಮಟ್ಟಿಗೆ ನಮ್ಮ ತಂಡ ಹೇಗಿದೆ ಅಂತ ಹೇಳಿದ್ರೆ, ಮೊನ್ನೆ ನಾವೇನು ICC T20 ವರ್ಲ್ಡ್ ಕಪ್ ಗೆದ್ದಾಗ ಹೇಗೆ ತಂಡ ಇತ್ತೋ ಅದೇ ತಂಡದ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಸಹ ಅವರವರ ಜವಾಬ್ದಾರಿಗಳನ್ನು ಅರಿತುಕೊಂಡು ಅವರವರ ಕರ್ತವ್ಯಗಳನ್ನು ಅರಿತುಕೊಂಡು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಇಡೀ ತಾಲೂಕಿನಲ್ಲಿ ನನ್ನ ಶಾಲೆಗೆ ಒಂದು ಒಳ್ಳೆಯ ಹೆಸರು ಇದೆ ಅಂತ ಹೇಳಿದ್ರೆ ನನ್ನ ಶಿಕ್ಷಕರ ಕಾರಣ. ಹಾಗೆ ನನ್ನ ಅಡುಗೆಯವ್ರ ಬಗ್ಗೆನೇ ನಾನು ಹೇಳಬೇಕು ಅಂತಂದರೆ ಭಾಳಷ್ಟು ಪ್ರಾಮಾಣಿಕರಿದ್ದಾರೆ ಸರ್. ಅವ್ರಿಗೆ ಕೊಡ್ತಕ್ಕಂತಹ ಒಂದು ಸಂಬಳ ಕಡಿಮೆನೇ ಇರ್ಬೋದು, ಆದರೆ ಅವರು ಪ್ರತಿದಿನ 9:30ಗೆ ಬರ್ತಾರೆ. 9:30ಗೆ ಬಂದುಬಿಟ್ಟು ಮಕ್ಕಳಿಗೆ ಹಾಲನ್ನು ಕಾಯಿಸೋದು, ಹಾಲು ಕೊಡೋದು, ಕ್ಲೀನಿಂಗ್ ಮಾಡ್ಕೊಳ್ಳೋದು, ತರಕಾರಿ ಕ್ಲೀನ್ ಮಾಡೋದು, ಆಮೇಲೆ ಮಕ್ಕಳಿಗೆ ಬಹಳ ಸಹಾನುಭೂತಿಯಿಂದ ಊಟವನ್ನು ಬಡಿಸೋದು, ಆ ನಂತರ ಊಟ ಆದ ನಂತರವೂ ಸಹ ಅಷ್ಟೇ ಸ್ವಚ್ಛತೆಯನ್ನು ಮಾಡೋದು, ಆಮೇಲೆ ಸಣ್ಣ ಪುಟ್ಟ ಇತರ ಕೆಲಸಗಳನ್ನು ಸಹ ಮಾಡ್ಕೊಂಡು ಹೋಗ್ತಾರೆ. ಯಾರೇ ಪೇರೆಂಟ್ಸ್ ಬಂದರೂ ನಮ್ಮ ಎಲ್ಲ ಶಿಕ್ಷಕಿಯರು ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಅವರ ಮನಸ್ಸಲ್ಲಿ ಶಾಶ್ವತವಾಗಿ ಬೇರೂರ್ತಕ್ಕಂಥ ಕೆಲಸವನ್ನು ನನ್ನ ಶಿಕ್ಷಕರ ತಂಡ ಮಾಡ್ತಾಯಿದೆ. ನಾನು ಈ ಮಾಧ್ಯಮದ ಮೂಲಕ ಏನಪ್ಪ ಅಂತಂದರೆ ನನ್ನ ಶಿಕ್ಷಕರಿಗೆ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾನೆ. ಯಾಕೆ ಅಂತಂದರೆ ಅವರ ಸಹಕಾರದಿಂದ ಇವತ್ತು ಭಾಳಷ್ಟು ನನ್ನ ಶಾಲೆಗೆ ಒಂದು ಒಳ್ಳೆಯ ಗೌರವ ಇದೆ ಸರ್. ಇಲಾಖೆಯಲ್ಲಿ ಇರ್ಬೋದು, ಈ ಹಿಂದೆ ನಮಗೆ ಶಾಲೆಗೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶ್ರೀಯುತ ಮಧು ಬಂಗಾರಪ್ಪನವರು 2 ಸಾರಿ ನಮ್ಮ ಶಾಲೆಗೆ ಭೇಟಿ ಮಾಡಿದ್ದಾರೆ. ಆನಂತರ ಆಯುಕ್ತರ ಕಚೇರಿಯಿಂದನೂ ಸಹ ಪುಷ್ಪಾ ಮೇಡಮ್ ಅಂತೇಳಿ ಒಂಥರ ಭೇಟಿ ಮಾಡಿದ್ದಾರೆ. ಹಾಗೆ ಮೊನ್ನೆ DDP ಸಾಹೇಬರು ಮೊನ್ನೆ ಇದೇ ಅಂದರೆ ಜೂನು ಅಂದರೆ ಮೇ 31ನೇ ತಾರೀಕು ನನ್ನ ಶಾಲೆಗೆ ವಿಸಿಟ್ ಮಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವರ್ಷಕ್ಕೆ ಕನಿಷ್ಠ ಅಂದರು 10 ಬಾರಿ ಆದರೂ ನನ್ನ ಶಾಲೆಗೆ ವಿಸಿಟ್ ಮಾಡ್ತಾರೆ. ನನ್ನ BRC ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಪಂಚಾಕ್ಷರಿ ಸಾಹೇಬರು, ಹಾಗೆ ನಮ್ಮ BRP ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಆಗಿರ್ಬೋದು, ರಾಜು ಸರ್ ಆಗಿರ್ಬೋದು, ID ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ತೀರ್ಥಪ್ಪನವರು, ಹಾಗೆ ಇಲ್ಲಿ ಯಾವುದೇ ಅಧಿಕಾರಿಗಳು ಬಂದರೂ ಸಹ ಕನ್ಯಾಕುಮಾರಿ ಶಾಲೆಗೆ ಭೇಟಿ ನೀಡೇ ನೀಡ್ತಾರೆ ಸರ್. ನನ್ನ ಡಯಟಿನ ಪ್ರಾಂಶುಪಾಲರು ಒಂದು ಸಾರಿ ಭೇಟಿ ನೀಡಿದ್ದಾರೆ. ನಮಗೆ ಡಯಟಿನ ನಮ್ಮ ರೇಣುಕಾ ಮೇಡಮ್ ಅಂತ ನಲಿಕಲಿ ಸ್ಪೆಷಲಿಸ್ಟು, ನಮ್ಮ ರೇಣುಕಾ ಮೇಡಮ್ನವರು ಸಹ ಒಂದು ಸಾರಿ ಭೇಟಿ ನೀಡಿ ಕಲಿಕೆಯಲ್ಲಿ ತುಂಬ ಚೆನ್ನಾಗಿದೆ, ನಮ್ಮ ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಶಾಲೆಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಹ ಕೊಡಿಸಿದ್ದಾರೆ ಸರ್. ಸರ್, ಈಗ ಈ ಶಾಲೆ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಉತ್ತಮವಾದ ಶಿಕ್ಷಕರು ಕಳ್ಕೊತಾ ಇದ್ದೀವಿ ಅಂತಂದು ಗ್ರಾಮಸ್ಥರೆಲ್ಲರೂ ಕೂಡ ಹೇಳ್ತಿದ್ದಾರೆ ಸರ್. ಈ ನಿಮ್ಮ ಹೆಚ್ಚುವರಿ ವರ್ಗಾವಣೆ ಬಗ್ಗೆ ಏನು ಹೇಳ್ತೀರಿ ಸರ್? ಇದೊಂದು ಅನಿರೀಕ್ಷಿತ ಘಟನೆ ಸರ್. ಈ ಹಿಂದೆ 2020ರಲ್ಲಿ ಅಮೆಂಡ್ಮೆಂಟಲ್ಲಿ ನಮಗೆ ವಲಯಗಳು ಇರಲಿಲ್ಲ. ಆದರೆ ಇದು 2022ನೇ ಇಸ್ವಿಯಲ್ಲಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಪಟ್ಟಣ ಪಂಚಾಯಿತಿಯಾಗಿ ಹೊಳೆಹೊನ್ನೂರು ಮೇಲ್ದರ್ಜೆಗೆ ಆ ಸಂದರ್ಭದಲ್ಲಿ ಇದನ್ನು ಎ ವಲಯ ಅಂತ ಮಾಡಿದ್ದಾರೆ ಸರ್. ಸೊ ಎ ವಲಯ ಅಂತ ಮಾಡಿದ್ದಕ್ಕೆ 3 ಜನ ಶಿಕ್ಷಕರು ಸಾಕು, ಇನ್ನೊಂದು ಹೆಚ್ಚುವರಿ ಹುದ್ದೆಯನ್ನು ಮಾಡಿದ್ದಾರೆ. ಅದು ನಮಗೆ ಗಮನಕ್ಕೆ ಬಂದಿಲ್ಲ ಸರ್. ನಮಗೆ ಈ ಸುದ್ದಿಯನ್ನು ಕೇಳಿ ಸಿಡಿಲು ಬರೆದಾಗ ಆಗಿದೆ. ನಾವು ಬರೋದಿಲ್ಲ ನಮಗೆ, ಯಾಕೆಂದರೆ ನಮ್ಮಲ್ಲಿ ಮಕ್ಕಳು 80 ಮಕ್ಕಳಿದ್ದಾವೆ. ವಲಯಗಳು ಹೇಗಿದ್ವು ಅಂತ ಹೇಳಿದಾಗ ಇದು ಮಲೆನಾಡು ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಆಗಿತ್ತು ಸರ್. ಮಲೆನಾಡು ಪ್ರದೇಶಗಳಲ್ಲಿ 60ಕ್ಕಿಂತ ಮೇಲ್ಪಟ್ಟ ಮಕ್ಕಳಿದ್ರೆ 2+2 2 ಜನರ ಜೊತೆಗೆ ಮತ್ತೆ 2 ಜನವನ್ನು ಈ ಹಿಂದೆ ಕೊಟ್ಟಿದ್ದರು. ಆದರೆ ನಮಗೊಂದು ಅವಕಾಶವನ್ನು ನೀಡ್ಬೋದಾಗಿತ್ತು. 2019ರಲ್ಲಿ ಏನಾಯಿತು ಅಂತ ಹೇಳಿದ್ರೆ 95 ಮಕ್ಕಳಿದ್ದು ಸರ್. 95 ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಹ್ಯಾಂಡನ್ನು ಕೊಟ್ಟರು. ಅಲ್ಲಿಗೆ 4+1 5 ಆಯಿತು. ಅದೇ ನೆಕ್ಸ್ಟ್ ಇಯರಲ್ಲಿ ಮತ್ತೆ ಒಂದು ಹ್ಯಾಂಡನ್ನು ತೆಗೆದುಬಿಟ್ರು. ನಾವು ಎಲ್ಲಿ ಡೋಲಾಯಮಾನ ಆಗ್ತದೆ ಮತ್ತು ಲೀನ್ ಶಿಫ್ಟ್ ಬರುತ್ತೆ ಅಂತೇಳಿ ನಾವು 60ರಿಂದ 80 ಒಳಗಡೆ ಮಕ್ಕಳನ್ನೇ ಮೇಂಟೈನ್ ಮಾಡ್ತಾ ಬಂದ್ವಿ. ಆದರೆ ಈ ವರ್ಷ ನೋಡಿದರೆ ನಮಗೆ ಗೊತ್ತೇ ಆಗಲಿಲ್ಲ ಸರ್. ಇದೇನಾದರೂ ಹೀಗೆ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾವು ಖಂಡಿತವಾಗ್ಲೂ 95 ಮಕ್ಕಳು ನಮ್ಮಲ್ಲಿ ಆಗುತ್ತೆ ಸರ್. ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಬರ್ತಾರೆ. ಆದರೆ ನಮಗೆ ಮತ್ತೊಂದು ಹ್ಯಾಂಡ್ ಬರುತ್ತೆ. ಹ್ಯಾಂಡ್ ಬಂದುಬಿಟ್ರೆ ಮತ್ತು ಅದೇ ಸ್ಟ್ರೆಂತನ್ನು ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತೇಳಿ ನಾವು 80 ಮಕ್ಕಳ ಒಳಗಡೆ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ವಿ. ಖಂಡಿತವಾಗ್ಲೂ ನನಗೂ ನೋವಿದೆ ಸರ್. ಯಾಕೆ ಅಂತಂದರೆ ನಾನು ಬಂದು 5.5 ವರ್ಷದಲ್ಲಿ ಸುಮಾರು 25 ವರ್ಷಗಳಲ್ಲಿ ಒಬ್ಬ ಶಿಕ್ಷಕ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಕೆಲಸವನ್ನು
ನನ್ನ ಇಲಾಖೆಯ ಸಹಭಾಗಿತ್ವ, ನನ್ನ ಶಿಕ್ಷಕಿಯರ ಸಹಭಾಗಿತ್ವ, STMC ಅವರ ಸಹಭಾಗಿತ್ವ, ಹಾಗೆ ನನ್ನ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಶಾಲೆಯ ಅಭಿವೃದ್ಧಿಗೆ ನಾನು ಹೋರಾಟ ಮಾಡಿದೆ. ಆದರೆ ಇವತ್ತು ನಿಜವಾಗ್ಲೂ ಸಹ ನನಗೆ ತುಂಬ ದುಃಖ ಆಗ್ತಾಯಿದೆ. ಯಾಕೆ ಅಂತಂದರೆ ಇಂಥ ಒಂದು ಒಳ್ಳೆಯ ಸಾಮ್ರಾಜ್ಯ ಅಂತಲೇ ಹೇಳ್ತೀನಿ ನಾನು. ಯಾಕೆಂತೇಳಿದ್ರೆ ಇಲ್ಲಿ ಈ ಹೊಳೆಹೊನ್ನೂರಲ್ಲಿ ಹೆಚ್ಚು ಕಡಿಮೆ ಪ್ರೈವೇಟ್ ಶಾಲೆಗಳು ಮತ್ತು ಗೌರ್ಮೆಂಟ್ ಶಾಲೆ 8 ಅಂದರೆ 9 ಶಾಲೆಗಳಿದ್ದಾವೆ ಸರ್. ಅಷ್ಟೂ ಶಾಲೆಗಳಲ್ಲೂ ಸಹ ನಾನು ಕಾಂಪಿಟೇಷನ್ ಮಾಡಿಕೊಂಡು ಕೇವಲ ನಮ್ಮಲ್ಲಿ 1ರಿಂದ 5ನೇ ತರಗತಿ ಇರೋದು. ಇವತ್ತಿನ ನಾವು ಸ್ಟ್ಯಾಟ್ಸ್ ನೋಡಿದ್ರೂ ಸಹ 80 ಮಕ್ಕಳನ್ನು ನಾವು ಇವತ್ತು ಹೊಂದಿದ್ದೇವೆ ಅಂತ ನನಗೆ ಹೆಮ್ಮೆ ಆಗ್ತದೆ. ಆದರೂ ಸಹ ಕೆಲವೊಂದು ಸಾರಿ ನಾವು ಇಲಾಖೆಯ ನಿಯಮಗಳಿಗೆ ಬದ್ಧ ಆಗಲೇಬೇಕು. ದೇವರ ಕೃಪಾ ಕಟಾಕ್ಷ ಹೇಗಿದೆ ಗೊತ್ತಿಲ್ಲ ಸರ್. ನಾನಂತೂ ಮಾನಸಿಕವಾಗಿ ಸಿದ್ಧನಿದ್ದೇನೆ. ಯಾಕೆ ಅಂತಂದರೆ ನಮಗೆ ಅನ್ನ ಕೊಡ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಏನು ನಿರ್ದೇಶನವನ್ನು ನೀಡುತ್ತೋ, ನಾವು ಈ ಹಿಂದೆ ಮನೆ ಶಿಕ್ಷಣ ಸಚಿವರ ಹತ್ರನೂ ಸಹ ನಮ್ಮ ಗ್ರಾಮಸ್ಥರು ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ. ಆಗ ನಮ್ಮ ಶಾಸಕರ ಹತ್ರನೂ ಮನವಿಯನ್ನು ಕೊಟ್ಟಿದ್ದಾರೆ, ನಮ್ಮ ಉಪನಿರ್ದೇಶಕರಿಗೂ ಸಹ ಮನವಿಯನ್ನು ಕೊಟ್ಟಿದ್ದಾರೆ ಸರ್. ಇನ್ನು ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ಅಂತಿಮ ಪಟ್ಟಿ 2ನೇ ತಾರೀಕು ಬರ್ತಕ್ಕಂಥ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಸರ್. ಆಗೇನಾದರೂ ಬಂದರೆ ಅನಿವಾರ್ಯವಾಗಿ ತುಂಬ ಗಟ್ಟಿ ಮನಸ್ಸು ಮಾಡಿಕೊಂಡು ಭಾಳ ನೋವಿನಿಂದ ಇಲ್ಲಿಂದ ತೆರಳಲಿಕ್ಕೆ ನಾವು ರೆಡಿ ಆಗಬೇಕಾಗುತ್ತೆ. ಆದರೆ ಒಂದು ತೃಪ್ತಿ ಇದೆ ನನಗೆ. ನಾನು ಇರ್ತಕ್ಕಂಥ ಅವಧಿಯಲ್ಲಿ ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ನಾನು ಇಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಅದೊಂದು ಖುಷಿ ಇದೆ. ನನ್ನ ಸೇವಾವಧಿಯಲ್ಲಿ ಒಂದು ಒಳ್ಳೆಯ ಶಾಲೆಗೆ ಕಟ್ಟಿ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಮುಂದಿನ ಇರ್ತಕ್ಕಂಥ ನನ್ನ ಶಿಕ್ಷಕಿಯರು ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಕ್ಕಂತಹ ಭರವಸೆ ನನಗಿದೆ. ನಾನು ನಂಬಿರ್ತಕ್ಕಂಥ ದೇವರು ಹೇಗೆ ನನ್ನನ್ನು ಕಾಪಾಡ್ತಾನೆ ಅಂತಕ್ಕಂಥದ್ದನ್ನು ನಾನು ಕಾತರದಿಂದ ನೋಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬದಲಾವಣೆ ಅಂತಕ್ಕಂಥದ್ದು ಸಹಜ ಸಹ. ನೀರು ಹರಿತಾ ಇರ್ತಕ್ಕಂಥ ನೀರನ್ನು ನಾವು ಹೇಗೆ ತಡೀಲಿಕ್ಕಾಗಲ್ವೋ ಈ ವರ್ಗಾವಣೆಯೂ ಸಹ ನನಗೆ ತಡೀಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತುಂಬ ನೋವಿಂದ ಹೋಗ್ತಾ ಇದ್ದೀನಿ ಸರ್. ಇದೊಂದು ವಿಚಾರ ನಾನು ಬಹಳಷ್ಟು ಅಂದರೆ ತುಂಬನೇ ಬೇಜಾರದಿಂದ ನಾನು ಇಲ್ಲಿಂದ ತೆರಳಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ. ಆದರೆ ನಾನು ನನ್ನ ಇಲಾಖೆಗೆ ಯಾವಾಗಲೂ ಪ್ರಾಮಾಣಿಕನಾಗಿ ಇರ್ತೀನಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈ ಶಾಲೆಯ ಅಭಿವೃದ್ಧಿಗೆ STMC ಅಧ್ಯಕ್ಷರು ಮತ್ತು ಶಾಲೆಯ ಮಕ್ಕಳ ಪೋಷಕರು ಯಾವ ರೀತಿ ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್? ಖಂಡಿತವಾಗಲೂ ಸರ್, ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಸುಮಿತ್ರಾ ಲಕ್ಷ್ಮಣರಿರ್ಬೋದು, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಇರ್ಬೋದು, ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಅವರು, ಅಜೀಜ್ರವರು, ರಮ್ಯಾರವರು, ಗಿರೀಶನವರು, ದೇವಕ್ಕನವರು, ಆಮೇಲೆ ಧನಂಜಯರವರು, ನಾಗರಾಜರು, ಹಿಂಗೆ ಸರ್ ನಮ್ಮ STMC ಅವರಂತೂ ನೀವು ಎಷ್ಟು ಹೊತ್ತಿಗೂ ಸಹ ಶಾಲೆಯ ಅಭಿವೃದ್ಧಿಗೆ ನಾನು ಫೋನ್ ಮಾಡಿ ಕರೆ ಕಳಿಸಿದರೆ ಆ ಕ್ಷಣದಲ್ಲೇ ನಿಂತುಬಿಟ್ಟು ಆ ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಜೊತೆಗೆ ಪ್ರತಿ ವರ್ಷ ನಾವು ಶಾಲಾ ವಾರ್ಷಿಕೋತ್ಸವ ಸುಮಾರು 1.5ರಿಂದ 2 ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿ ಶಾಲಾ ವಾರ್ಷಿಕೋತ್ಸವ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ SDMC ಅವರು ಮತ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಎಲ್ಲರೂ ಸಹ ಸಾಕಷ್ಟು ತಮ್ಮ ಕೈಲಾದ ಮಟ್ಟಿಗೆ ತನು ಮನ ಧನವನ್ನು ನೀಡುವುದರ ಮೂಲಕ ಈ ನಮ್ಮ ಶಾಲೆಗೆ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಜೊತೆಗೆ ನಮ್ಮ ಹೊನ್ನೂರಮ್ಮ ದೇವಸ್ಥಾನದ ಯಜಮಾನರುಗಳಿರ್ಬೋದು, ಈ ಭಾಗದ ದಾನಿಗಳಿರ್ಬೋದು, ಹಳೆಯ ವಿದ್ಯಾರ್ಥಿಗಳು, ಹಾಗೂ ಈ ಅಕ್ಕಪಕ್ಕ ನಮ್ಮ ಶಾಲೆಯ ಸುತ್ತಮುತ್ತ ಇರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಅಂಗಡಿಯವರು, ಹಾಗೂ ಈ ಶಾಲೆಯಲ್ಲಿ ಹಿಂದೆ ಓದಿ ಹೋಗಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳು, ಹೀಗೆ ಸರ್ ಯಾರಿಗೇ ನಾವು ಕಾಂಟ್ಯಾಕ್ಟ್ ಮಾಡಿದರೂ ಸಹ ಯಾರೂ ಸಹ ನಮಗೆ ಇವತ್ತಿನವರೆಗೂ ಸಹ ಇಲ್ಲ ಅಂತ ಹೇಳಿಲ್ಲ. ಕಾರಣ ಏನಪ್ಪ ಅಂದರೆ ಈ ಶಾಲೆಯಲ್ಲಿ ಓದಿ ಹೋಗಿರ್ತಕ್ಕಂಥವರು ದೊಡ್ಡ ಹುದ್ದೆಯಲ್ಲಿ ಈಗ ಆಲ್ರೆಡಿ ಕೆಲಸದಲ್ಲಿದ್ದಾರೆ. ಜೊತೆಗೆ ಈ ಶಾಲೆಯ ಬಗ್ಗೆ ಅಪಾರವಾದ ಆಸಕ್ತಿ, ಅಪಾರವಾದ ಪ್ರೀತಿ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಜನ ಹೆಚ್ಚು ಶಿಕ್ಷಣಕ್ಕೆ ಮಹತ್ವವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತು ಭೌತಿಕ ಅಭಿವೃದ್ಧಿಗೆ ಅವರು ಸಹ ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಸರ್. ಸರ್, ಶಾಲೆ ತುಂಬ ಅಭಿವೃದ್ಧಿ ಹೊಂದುತ್ತಾ ಇದೆ. ಇದಕ್ಕೆ ನೀವು ಸಂಪನ್ಮೂಲನ ಯಾವ ರೀತಿ ಸಂಗ್ರಹಣೆ ಮಾಡ್ಕೊತ ಇದ್ದೀರಿ ಸರ್? ಹೊಳೆಹೊನ್ನೂರು ಅಂತಕ್ಕಂಥದ್ದು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದ ಸ್ಥಾನ ಸರ್. ಇಲ್ಲಿ ಆರ್ಥಿಕವಾಗಿ ಭಾಳಷ್ಟು ಜನ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ
ಆರ್ಥಿಕವಾಗಿ ಇರೋರೆಲ್ಲರೂ ಸಹ ನಮಗೆ ಸಹಾಯ ಮಾಡೋದಿಲ್ಲ. ಕೊಡ್ತಕ್ಕಂಥ ಮನಸ್ಸನ್ನು ಇರ್ತಕ್ಕಂಥ ಸಾಕಷ್ಟು ಜನ ದಾನಿಗಳಿದ್ದಾರೆ. ಅವರ ದಾನಿಗಳ ಮನವನ್ನು ಒಲಿಸಿ ನಾವು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಉಪಯೋಗಿಸ್ಕೊಂಡು, ಜೊತೆಗೆ ದಾನಿಗಳ ಹಣವನ್ನು ಉಪಯೋಗಿಸ್ಕೊಂಡು ಪ್ರತಿ ವರ್ಷ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂತಹ ಪಠ್ಯಪುಸ್ತಕ ಇರ್ಬೋದು, ಲೇಖನ ಸಾಮಗ್ರಿಗಳಿರ್ಬೋದು, ಆಮೇಲೆ ಸಮವಸ್ತ್ರಗಳಿರ್ಬೋದು, ಬ್ಯಾಗುಗಳಿರ್ಬೋದು, ಟೈ ಇರ್ಬೋದು, ಬೆಲ್ಟ್ ಇರ್ಬೋದು, ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮಗೆ ದಾನಿಗಳು ತುಂಬಾ ಸಹಕಾರ ಕೊಡ್ತಾರೆ ಸರ್. ಇಲ್ಲಿ ಈ ಗ್ರಾಮದಲ್ಲಿ ಗ್ರಾಮದೇವತೆ ಹೊನ್ನೂರಮ್ಮ ಹಾಗೂ ನಮ್ಮ ಕುಲದೇವತೆಯಾಗಿರ್ತಕ್ಕಂಥ ಅಂತರ್ಘಟ್ಟಮ್ಮನ ಕೃಪಾಕಟಾಕ್ಷದಿಂದ ನಾವಿಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಜೊತೆಗೆ ದಾನಿಗಳಂತೂ ನಮಗೆ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿನ ಎಲ್ಲ ಜನರು, ನಮ್ಮ ಕನ್ಯಾಕೊಪ್ಪ ಗ್ರಾಮದ ಪ್ರತಿಯೊಬ್ಬರು ಸಹ ಶಾಲೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡು 100ಕ್ಕೆ 90ರಷ್ಟು ಜನ ನಮ್ಮ ಶಾಲೆಯ ಮೇಲೆ ನಂಬಿಕೆ ಇಟ್ಟು ಕಳಿಸೋದ್ರಿಂದ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಹೊಂದಿದ್ದೇವೆ. ಭೌತಿಕವಾಗಿ ಸಹ ನಾವು ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿದೆ ಸರ್. ಸರ್, ಇಷ್ಟು ಚಿಕ್ಕ ಶಾಲೆಯಲ್ಲಿ LKGಯಿಂದ 5ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ 110 ವಿದ್ಯಾರ್ಥಿಗಳಿಗೆ ನೀವು ನಿರ್ವಹಣೆ ಮಾಡ್ತಾಯಿದ್ದೀರಾ. ಅದು ಹೇಗೆ ಸಾಧ್ಯ ಸರ್? ಹೇಗೆ ಸಾಧ್ಯ ಅಂತ ಹೇಳಿದರೆ ಸರ್, ಇಲ್ಲಿ ಗ್ರಾಮಸ್ಥರ ಸಹಕಾರ ತುಂಬ ಇದೆ. ಜೊತೆಗೆ ನಾನು ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಕಿಯರು, ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ತಂಡ ಇದೆ ನನ್ನಲ್ಲಿ. ಜೊತೆಗೆ ನನ್ನ ಇಲಾಖೆಯ ಒಂದು ಮಾರ್ಗದರ್ಶನ, ನಮ್ಮ CRP ಅವರ ಮಾರ್ಗದರ್ಶನ, ಜೊತೆಗೆ ನಮ್ಮ ತಾಲೂಕಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಶ್ರೀಯುತ ಪಂಚಾಕ್ಷರಿ ಸಾಹೇಬ್ರವರ ಒಂದು ಮಾರ್ಗದರ್ಶನ, ಹಾಗೆ ನಮ್ಮ ತಾಲೂಕಿನ ಅತ್ಯಂತ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ನಾಗೇಂದ್ರಪ್ಪ ಸರ್ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ ಸರ್. ಸರ್, ಈ ಕನ್ಯಾಕೊಪ್ಪ ಗ್ರಾಮದ ಶಾಲೆಯ ಅಭಿವೃದ್ಧಿ ಬಗ್ಗೆ ಹೇಳೋದು? ಸರ್, ಈಗ ಕನ್ಯಾಕೊಪ್ಪ ಶಾಲೆ ನಾನು ಸಿದ್ದಿಪುರ CRP ಆಗಿ 3 ವರ್ಷ ಆಯಿತು ಈ ಶಾಲೆಗೆ ಬಂದ್ಬಿಟ್ಟು. ಸೊ ಇಲ್ಲಿ ನಾನು ನೋಡಿದಂತೆ ನನ್ನ ವ್ಯಾಪ್ತಿಗೆ ಸುಮಾರು 14 ಶಾಲೆಗಳು ಬರುತ್ತೆ. ಅದರಲ್ಲಿ ಸರ್ಕಾರಿ ಶಾಲೆಗಳು 10, ಪ್ರೌಢಶಾಲೆಗಳು 1 ಬರುತ್ತೆ, ಆಮೇಲೆ ಖಾಸಗಿ ಶಾಲೆಗಳು 4 ಬರುತ್ತೆ. ಸೊ ಎಲ್ಲ ಶಾಲೆಗಳಿಗೂ ನನಗೆ ಈ ಕನ್ಯಾಕೊಪ್ಪ ಶಾಲೆಯಲ್ಲಿ ತುಂಬ ಕಲಿಕೆ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆಡಳಿತಾತ್ಮಕವಾಗಿರ್ಬೋದು ಮತ್ತು ಭೌತಿಕವಾಗಿ ಎಲ್ಲ ಸಂಪನ್ಮೂಲಗಳನ್ನು ಹೊಂದಿರ್ತಕ್ಕಂಥ ಮತ್ತು ಇಡೀ ಭದ್ರಾವತಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರ್ತಕ್ಕಂಥ UPS ವಿಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೂಡ ಅತಿ ಹೆಚ್ಚಿನದಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಭಾಳಷ್ಟು ಶ್ರಮವಹಿಸಿ ಕಲಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿನ 4 ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳು 20ರೊಳಗೆ ಮಕ್ಕಳುಗಳಿರುತ್ತೆ. ಆಮೇಲೆ ಜೀವನ ಲೆಕ್ಕಗಳು, ಹಾಗೆ ವರ್ಣಮಾಲೆಯ ಅಕ್ಷರಗಳು, ಆಗುವಂಥ ಅಕ್ಷರಗಳು, ಸರಳ ಪದಗಳನ್ನು ಓದುವುದು, ಬರೆಯುವುದು, ಇಂಗ್ಲೀಷ್ ಕಲಿಕೆ, ಅದರಲ್ಲೂ ಕೂಡ ನಮ್ಮಲ್ಲಿ 1ರಿಂದ 3ನೇ ತರಗತಿಗೆ EMK ತರಗತಿಗಳು ಕೂಡ ಇಲ್ಲಿರೋದ್ರಿಂದ ಆ ಮಕ್ಕಳಿಗೆ ಇಂಗ್ಲೀಷ್ ಕಲಿಕೆ ಕೂಡ ತುಂಬ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಬಂದಿರತಕ್ಕಂಥದ್ದು ಶ್ಲಾಘನೀಯ. ಸೊ ಕಳೆದ 3 ವರ್ಷಗಳಿಂದ ನಾನು ನೋಡಿದಂತೆ ಇಲ್ಲಿಯ ಅಭಿವೃದ್ಧಿ ಕೆಲಸಗಳು ಅತ್ಯುತ್ತಮವಾಗಿ ಶ್ರೀಯುತ ಬಸವರಾಜವರ ಮುಖ್ಯ ಶಿಕ್ಷಕರು ಇಲ್ಲಿನ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು, ಹಾಗೆ ಅವರ ಜೊತೆಗೆ ಒಬ್ಬ SDMC ಅವರ ಸಹಕಾರದಿಂದ ಅತಿಥಿ ಶಿಕ್ಷಕರನ್ನು ಕೂಡ ಇಟ್ಕೊಂಡು ಸುಮಾರು ಯಾವುದೇ ರೀತಿಯಾಗಿರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಅತಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಇಲ್ಲಿ ನೀಡತಕ್ಕಂಥ ಬರ್ತಾ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಯೋಚನೆ. ಸರ್, ಈ ಶಾಲೆ ಅಭಿವೃದ್ಧಿ ಜೊತೆಗೆ ಮತ್ತು ಶಿಕ್ಷಣಕ್ಕೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಿದಂಥ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಾದಂಥ ಅವರು ವರ್ಗಾವಣೆ ಆಗ್ತಿದ್ದಾರೆ. ಸರ್, ಇದು ಒಂದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ನಿಯಮಗಳ ಅನುಸಾರ ಇವತ್ತು ಹೆಚ್ಚುವರಿ ಅಂತ ಏನು ಬರ್ತಾ ಇದೆ, ಅದರಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರಲ್ಲಿ ಒಬ್ಬ ಬಸವರಾಜ್ ಶಿಕ್ಷಕರದ ಅಂದರೆ ಅತಿ ಕಿರಿಯ ಶಿಕ್ಷಕರು ಅಂತ ಹೇಳಿದ್ರೆ ಇಲ್ಲಿಯ ಸೀನಿಯರ್ ಶಿಕ್ಷಕರು ಅವರೇ ಆಗಿರ್ತಾರೆ. ವರ್ಗಾವಣೆಗೆ ಹೆಚ್ಚುವರಿ ಬಂದಿರತಕ್ಕಂಥ ಅವರು ಇಲ್ಲಿ ನಾವು ಹೋಗ್ತಕ್ಕಂಥದ್ದು ವಿಷಯ ನಮಗೂ ಕೂಡ ಬೇಸರದ ಸಂಗತಿ ಮೂಡಿಸಿದೆ. ಯಾಕಂತೇಳಿದ್ರೆ ಅವರು ಶಾಲೆಗೆ ಕಳೆದ 5 ವರ್ಷಗಳಿಂದ ಈಚೆ ಈ ಒಂದು ಶಾಲೆಗೆ ಬಂದಿದ್ದಾರೆ. ಸೊ ಅವರು ಬಂದ ನಂತರದಲ್ಲಿ ಸುಮಾರು ಈ ಶಾಲೆಗೆ ಒಂದು 15ರಿಂದ 10 ಲಕ್ಷ ರೂಪಾಯಿ ಕೆಲಸಗಳನ್ನು ಈ ಶಾಲೆಗೆ ಮಾಡಿದ್ದಾರೆ. ಉದಾಹರಣೆ, ನಮ್ಮ ಪಟ್ಟಣ ಪಂಚಾಯತಿಂದ ಒಳ್ಳೆಯ
ಮಾಡಿಸ್ಕೊಂಡು ಅದನ್ನು ಮಾಡಿದ್ದಾರೆ. ಹಾಗೂ ಪಕ್ಕದಲ್ಲಿ ಇರತಕ್ಕಂಥ ಒಂದು ಕೊಠಡಿ ಮಕ್ಕಳಿಗೆ ಇಲ್ಲಿ ಜಾಗದ ಸಮಸ್ಯೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ಪಕ್ಕದಲ್ಲೂ ಕೂಡ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಸುಮಾರು ದಾನಿಗಳಿಗೆ 65,000 ರೂಪಾಯಿಗಳನ್ನು ಸಂಗ್ರಹಿಸಿ ಈ ಶಾಲೆಗೆ, ಇಡೀ ಶಾಲೆಗೆ ಚಿತ್ರಕಲೆಯನ್ನು ಮಾಡಿಸಿದ್ದಾರೆ. ಹಾಗೆ ಇಲ್ಲಿನ ಮಕ್ಕಳಿಗೆ ಧ್ವನಿಗೆ ಬೇಕಾಗಿರ್ತಕ್ಕಂಥ ಬ್ಲೂಟೂತ್ ಸ್ಪೀಕರ್ ಇರ್ಬೋದು, ಆಮೇಲೆ ಮಕ್ಕಳಿಗೆ ವಿಡಿಯೋ ಸಲುವಾಗಿ ದೂರದರ್ಶನ ಟಿವಿಯನ್ನು ಖರೀದಿ ಮಾಡಿರ್ಬೋದು. ಹಾಗೆ ಅನೇಕ ರೀತಿಯ ದಾನಿಗಳನ್ನು ಸಂಪರ್ಕಿಸಿ ಪ್ರತಿ ವರ್ಷವೂ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಸಮವಸ್ತ್ರವನ್ನು ಕೂಡ ದಾನಿಗಳಿಂದ ನೀಡ್ತಾ ಬರ್ತಿದ್ದಾರೆ. ಹೀಗೆ ಒಂದಲ್ಲ ಅನೇಕ ಕೆಲಸಗಳನ್ನು ಶಿಕ್ಷಕರು ತಮ್ಮ ಒಂದು ಏನು ಇಲ್ಲಿನ ಶಿಕ್ಷಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಯಾವುದೇ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗೆ ನಿಲುಕದ ರೀತಿಯಲ್ಲಿ ಅವರು ನಮ್ಮ ಏನು ಖಾಸಗಿ ಶಾಲೆಗಳ ಮಕ್ಕಳು ಫೀಸ್ ಕಟ್ಟಲಿಕ್ಕಾಗಲ್ಲ ಅಂತಹ ಮಕ್ಕಳು ಇಲ್ಲಿ ಬರ್ತಾರೆ. ಸೊ ಅಂತಹ ಮಕ್ಕಳಿಗೆ ನಾವು ಖಾಸಗಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಶಾಲೆಗಳಲ್ಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಅಭಿವೃದ್ಧಿಯ ಕೆಲಸಗಳನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಸೊ ಆದರೆ ಈ ಒಂದು ಸರ್ಕಾರದ ನಿಯಮಗಳು ಏನು ಬರ್ತಾ ಇದೆ, ಅವರ ಒಂದು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ಇಲ್ಲಿ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹೆಚ್ಚುವರಿ ಶಿಕ್ಷಕರ ಹೇಳಿ ಈ ಶಾಲೆಗೆ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಅವರನ್ನು ಇಲ್ಲಿ ವರ್ಗಾವಣೆ ಮಾಡಬೇಕು ಅನ್ನೋ ಆದೇಶ ಆಗಿದೆ. ಸೊ ಖಂಡಿತವಾಗಿಯೂ ಇದು ನಮ್ಮ ಇಲಾಖೆಯಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಇದನ್ನು ಬಿಡಬೇಕು. ಈ ಶಾಲೆಗಳಿಂದ ಶಿಕ್ಷಕರು ಇಲ್ಲಿ ಉಳಿದ್ರೆ ನಮ್ಮ ಕ್ಲಸ್ಟರ್ಗೆ, ನಮ್ಮ ಶಾಲೆಗಳಿಗೆ ಹಾಗೂ ನಮ್ಮ ಭದ್ರಾವತಿ ಕೇಂದ್ರಕ್ಕೂ ಕೂಡ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಹೆಸರು ಬರುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಹಾಗೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಈ ಶಾಲೆಗೆ ಏನು ಸ್ಟಾರ್ ಆಫ್ ದಿ ಕರ್ನಾಟಕ ಒಂದು ಪ್ರಶಸ್ತಿ ಕೂಡ ಇವತ್ತು ಲಭ್ಯವಾಗಿದೆ. ಇದೇ 12ನೇ ತಾರೀಕು ಇವತ್ತು ಪ್ರಶಸ್ತಿ ಸಮಾರಂಭಕ್ಕೆ ಬೆಂಗಳೂರಿನಲ್ಲಿದೆ. ಸೊ ಆ ಒಂದು ಪ್ರಶಸ್ತಿಗೂ ಕೂಡ ಇವತ್ತು ಆಯ್ಕೆಯಾಗಿರತಕ್ಕಂಥದ್ದು ಎಲ್ಲರ ಶಿಕ್ಷಕರ ಸಂಭ್ರಮ. ಸೊ ಆದರೆ ಇಲ್ಲಿರ್ತಕ್ಕಂಥ ಒಬ್ಬ ಶಿಕ್ಷಕರು ಇಲ್ಲಿಂದ ಕಳಿಸ್ತು ಅಂತ ಹೇಳಿದ್ರೆ ಆ ಒಂದು ಶೈಕ್ಷಣಿಕವಾಗಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳು ಕುಂಠಿತಾಗುತ್ತೆ. ಸೊ ಹಾಗಾಗಿ ಇದು ಅನಗತ್ಯವಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಆ ಶಿಕ್ಷಕರು ಇಲ್ಲೇ ಉಳಿದ್ರೆ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಶಾಲೆ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಶಾಲೆಯ ಅಭಿವೃದ್ಧಿ ಬಗ್ಗೆ ಮತ್ತು ಶಾಲೆ ಬಗ್ಗೆ ಹಲವಾರು ವಿಚಾರಗಳನ್ನು ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಂಡಿದ್ದೇವೆ. ಈಗ ಕನ್ಯಾಕೊಪ್ಪ ಗ್ರಾಮ ಶಾಲೆ ತುಂಬ ಅಭಿವೃದ್ಧಿಯಾಗಿದೆ ಮತ್ತು ಶಿಕ್ಷಕರು ಕೂಡ ಉತ್ತಮವಾಗಿ ಶಿಕ್ಷಣ ನೀಡೋದ್ರ ಮೂಲಕ ದಾಖಲಾತಿ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಶಾಲೆ ಬಗ್ಗೆ ಹೇಳೋದು? ನಮ್ಮ ಶಾಲೆ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಯಾಕಂದರೆ ನಾವು ಈಗ ಬಂದು 5 ವರ್ಷ ಆಯಿತು. ಮೊದಲು ಇರ್ತಕ್ಕಂತಹ ಶಾಲೆಯಿಂದ ಇಲ್ಲಿ ಅದೇ ಥರವಾದಂಥ ಚಟುವಟಿಕೆಗಳನ್ನು ಮಾಡ್ಕೊಳ್ತಾ ಬಂದಿದ್ವಿ. ಪ್ರತಿ ಮಗುನೂ ಸಹ ನಾವು ಶಾಲೆಯಲ್ಲಿ ಹೇಳ್ಕೊಟ್ಟಂತಹ ವಿಷಯವನ್ನು ಪೋಷಕರು ಮನೆಯಲ್ಲಿ ಕಲಿಸಬೇಕು ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಫಸ್ಟ್ ಕೊಟ್ಟಿರ್ತೀವಿ. ನಮ್ಮ ಪ್ರಯತ್ನ ಹೇಗಿದೆಯೋ ನಿಮ್ಮ ಪ್ರಯತ್ನವೂ ಹಾಗೇ ಇರಬೇಕು ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸೋದಕ್ಕೆ ತುಂಬ ವರ್ಷ ಆಗುತ್ತೆ. ಇಲ್ಲಿ ಕೇವಲ ಸರ್ಕಾರಿ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಆದರೂ ಸಹ 84 ಮಕ್ಕಳನ್ನು ಒಳಗೊಂಡಿರ್ತಕ್ಕಂಥ ಶಾಲೆ ಆಗಿದೆ. ನಾವು 4 ಜನ ಶಿಕ್ಷಕರು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಿದ್ವಿ. ಪ್ರತಿ ವಾರವೂ ಸಹ ಮಕ್ಕಳಿಗೆ ಯೋಗಾಸನ, ಆಮೇಲೆ ಧ್ಯಾನ, ಆಮೇಲೆ ಸಂಗೀತವನ್ನು ಏರ್ಪಡಿಸ್ತಕ್ಕಂಥದ್ದು. ಹಾಗೆಯೇ ನಮ್ಮ ಸ್ಕೌಟ್ ಗೈಡ್ ಒಂದು ಕಿತ್ತೂರಾಣಿ ಚೆನ್ನಮ್ಮ ಟ್ರೂಪ್ ಅಂತಕ್ಕಂಥ ಒಂದು ಓಪನ್ ಮಾಡ್ತಿರ್ತಕ್ಕಂಥದ್ದು. ಪ್ರತಿ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಶಾಲೆಯ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಾರೆ. ಹಾಗೆಯೇ ಪ್ರತಿ ಮಗು ಸಹ ಕಲಿಕೆಯಲ್ಲಿ ಅತ್ಯುತ್ತಮವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ ಹೇಳಿದರೆ ಶ್ಲಾಘನೀಯ ಆಗ್ತಿರ್ತಕ್ಕಂಥದ್ದು. ಯಾಕಂದರೆ ನಾವು ಪ್ರತಿ ಮನೆಯಲ್ಲೂ ಸಹ ಈ ಮಗು ಎಲ್ಲರೂ ನಾನು ಸ್ಥಳೀಯದವರಾಗಿದ್ದೀನಿ, ಹಾಗೆಯೇ ನಮ್ಮ ಬಸವರಾಜ್ ಸರ್ ಮುಖ್ಯ ಶಿಕ್ಷಕರು ಸಹ ಸ್ಥಳೀಯದವರಾಗಿರ್ತಾರೆ. ನಾವು ಪ್ರತಿ ಸಂಜೆ, ಅದು ವಾರದಲ್ಲಿ 2 ದಿನ ಮಕ್ಕಳ ಮನೆಗೆ ಹೋಗಿ ಪೋಷಕರೊಂದಿಗೆ ನಿಕಟವಾದಂತಹ ಸಂಪರ್ಕವನ್ನು ಇಟ್ಕೊಂಡು ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ಹೇಗೆ, ಯಾವುದು ಅರ್ಥ ಆಗಲಿಲ್ಲ ಅದನ್ನು ಪದೇ ಪದೇ ಕೇಳಿ, ಏನೇ ಒಂದು ಸಮಸ್ಯೆ ಇದ್ರೂ ಸಹ ನಮ್ಮೊಡನೆ ನೀವು ಹಂಚಿಕೊಳ್ಳಿ. ಮಗುವಿನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆ ಉತ್ತಮವಾದಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದೇ ಒಂದು ಸರ್ಕಾರಿ ಹಾಗೂ ಅನುದಾನ ರಹಿತವಾದಂತಹ ಶಾಲೆಗಳಿಗೂ ಮಿಗಿಲಾದಂತಹ ಸೇವೆಯನ್ನು ನಾವು ಮಾಡ್ತಾ ಇದ್ವಿ. ನಹಿ ಜ್ಞಾನೇನ ಸದೃಶ್ಯಂ ಎನ್ನುವ ಹಾಗೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅಂತಹ ಒಂದು ಉತ್ತಮವಾದಂಥ ಜ್ಞಾನವನ್ನು ನೀಡುವತ್ತ ನಮ್ಮೆಲ್ಲರ ಮುಂದಿನ ಹೆಜ್ಜೆಯನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಮ್ಮ ಇಲಾಖೆ ಆಗಿರ್ಬೋದು, ಹಾಗೆ ನಮ್ಮ CRP ಆದಂಥ ಹರೀಶ್ ಸರ್ ಅಂತಿದ್ದಾರೆ, ಅವರ ಒಂದು ಯಶಸ್ಸಾಗಿರ್ಬೋದು, ಹಾಗೆಯೇ ಅವರ ಎಲ್ಲರ ಒಂದು ಹೊಗಳಿಕೆಯ ಮೂಲಕ ಹಾಗೂ ಅವರು ಕೊಡ್ತಕ್ಕಂತಹ ಒಂದು ಸಂದೇಶಗಳ ಮೂಲಕ, ಹಾಗೆ ಅವರು ನಮಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡಿದ್ದಾರೆ. ಪ್ರತಿ ಮಗು ಸಹ
ಸಹ ಈ ಸರಿ ನಾವು LKG UKG ಆರಂಭ ಮಾಡಿದ್ವಿ ಸರ್. ಅತ್ಯುತ್ತಮವಾದಂತಹ ಗಣನೀಯವಾದಂತಹ 25 ಮಕ್ಕಳು ಎಲ್ಲೂ ಸಹ ಅಂಗನವಾಡಿ 8 ಅಂಗನವಾಡಿಗಳ ಕೇಂದ್ರಗಳಿದ್ರೂ ಸಹ 25 ಮಕ್ಕಳು ನಮಗೆ ದಾಖಲಾಗಿದೆ ಸರ್. ಇದು ಒಂದು ನಮ್ಮ ಶ್ರೀ ಹೊನ್ನೂರಮ್ಮ ಹಾಗೂ ಅಂತರಘಟ್ಟಮ್ಮನ ಒಂದು ಕೃಪಾ ಕಟಾಕ್ಷಣ ಏನೋ ನಮ್ಮಲ್ಲಿ ಬಿಲ್ಡಿಂಗ್ಗಳಾಯಿತು. ಹಾಗೆಯೇ ಪ್ರತಿ ರಾಷ್ಟ್ರೀಯ ಕಾರ್ಯಕ್ರಮಗಳಂತೂ ಅತ್ಯಂತ ಅದ್ದೂರಿಯಾಗಿ ಪಟ್ಟಣ ಪಂಚಾಯತಿಗೆ ಹೋಗಿ ನಾಡ ಕಚೇರಿಗೆ ಹೋಗಿ ನಾವು ರಾಧಾಸ್ಟಿಂಗ್ ಮಾಡಿಕೊಂಡು ಬರ್ತೀವಿ. ಆ ಒಂದು ನಿರೀಕ್ಷೆಯನ್ನು ನಮ್ಮಿಂದ ಅವರು ಬಯಸ್ತಾರೆ. ಹಾಗೆಯೇ ನಾನು ಸ್ಕೌಟ್ ಗೈಡ್ ಟೀಚರು ಆಗಿದ್ದೀನಿ. ನಾನು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀನಿ. ಹಾಗೆ ನಾನು ಈ ಶಾಲೆಗೆ ಬಂದ ಮೇಲೆ ನಾನು ನ್ಯಾಷನಲ್ ಲೆವೆಲ್ಗೆ ಕುಸ್ತಿಪಟುವಾಗಿ ರಾಜ್ಯ ಶಿಕ್ಷಕರ ಒಂದು ಕ್ರೀಡೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಉತ್ತಮವಾದಂಥ ಈ ಮಕ್ಕಳ ಒಂದು ಕೊಡುಗೆ ಏನೋ ಅಂತ ಅನಿಸುತ್ತೆ. ಹಾಗೆಯೇ ನಾನು ಸದಾ ಈ ಒಂದು ಮುನ್ನುಗ್ತಕ್ಕಂತಹ ದಿನಗಳಲ್ಲಿ ನನ್ನ ಮಕ್ಕಳೇ ನನ್ನ ಜವಾಬ್ದಾರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೆಲಸವನ್ನು ಮಾಡೋಣ. ಆ ಒಂದು ಕೆಲಸಕ್ಕೆ ಕೈ ಜೋಡಿಸ್ತಕ್ಕಂಥ ನನ್ನ ಮುಖ್ಯ ಶಿಕ್ಷಕರು ಎಷ್ಟು ಕೊಂಡಾಡಿದ್ರು ಸಹ ಸಾಲದು. ಯಾಕಂದರೆ ನಾವು ಸಂಜೆ 6 ಒಂದಲ್ಲ 8 ಒಂದಲ್ಲ ಬೆಳಗ್ಗೆ ಮತ್ತು 9 ಒಂದಲ್ಲ ರಜೆ ಇದ್ದ ದಿನಗಳಲ್ಲೆಲ್ಲ ಸಹ ನಾವು ವರ್ಕನ್ನು ಮಾಡ್ತಕ್ಕಂಥದ್ದು. ಅವ್ರಿಗೆ ಉತ್ತಮವಾದಂಥ ಪ್ರಶಸ್ತಿಯನ್ನು ದೊರೆತಿರೋದಕ್ಕೆ, ಹಾಗೆಯೇ ನನ್ನ ಶಾಲಾ ಸಿಬ್ಬಂದಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಅಡುಗೆಯವರಿಗೂ ಸಹ ಹೃತ್ಪೂರ್ವಕವಾದಂಥ ಅನಂತ ಧನ್ಯವಾದ ಬಯಸ್ತೇನೆ. ಹಾಗೆಯೇ ನಿಮಗೂ ಸಹ ಬಂದು ಸಂದರ್ಶನವನ್ನು ಮಾಡಿರ್ತಕ್ಕಂಥಕ್ಕಾಗಿ ನಾನು ಅನಂತವಾದ ಧನ್ಯವಾದವನ್ನು ಬಯಸ್ತೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮತ್ತು ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಒಂದೇ ಕುಟುಂಬದ ಥರ ಇದ್ದರಂತೆ. ಈಗ ಶಾಲೆಯ ಮುಖ್ಯಸ್ಥರು ವರ್ಗಾವಣೆ ಆಗ್ತಾಯಿದ್ದಾರೆ, ಅದರ ಬಗ್ಗೆ ನೀವು? ಇದು ಒಂದು ತುಂಬ ದುಃಖಕರವಾದಂತಹ ವಿಚಾರ ಅನಿಸ್ತಾ ಇದೆ ಸರ್. ಯಾಕಂದರೆ ಇಡೀ ತಾಲೂಕಲ್ಲಿ 84 ಅದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿದ್ದಾರೆ ಅಂತಂದರೆ ಅತ್ಯಂತ ಶ್ಲಾಘನೀಯವಾದದ್ದು. ಆದರೂ ಸಹ ಸರ್ಕಾರದ ಒಂದು ನಿಟ್ಟಿನಲ್ಲಿ ಇವತ್ತು ನಾವು 91 ಮಕ್ಕಳಾಗಬೇಕಿತ್ತು ಅಂತಕ್ಕಂಥ ಒಂದು ಕ್ಷುಲ್ಲಕವಾದಂತಹ ಕಾರಣಕ್ಕೆ ನಮ್ಮ ಮುಖ್ಯ ಶಿಕ್ಷಕರ ಹೆಚ್ಚು ಕೆಲಸ ಮಾಡ್ತಕ್ಕಂತಹ ಹಾಗೂ ಈ ಒಂದು ಶ್ರೇಯಸ್ಸನ್ನು ಬಯಸ್ತಕ್ಕಂತಹ ಮುಖ್ಯ ಶಿಕ್ಷಕರಿಗೆ ಈಗ ಒಂದು ರೀತಿಯಾದಂಥ ನಮಗೆಲ್ಲರಿಗೂ ಸಹ ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ಮನುಷ್ಯ ಯಜಮಾನ ಇಲ್ಲ ಅಂದರೆ ಹೇಗಾಗುತ್ತೋ ಆ ಕುಟುಂಬ, ಆ ರೀತಿಯಾದಂಥ ನೋವು ಹೆಚ್ಚು ಆಗ್ತಾ ಇದೆ ಸರ್. ಈ ಒಂದು ಬಿಡುಗಡೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ನಿಯಂತಾಗಿ ಪಾಠ ಮಾಡ್ತೀವಿ ಅಂತಂದು ಅಂದರೂ ಸಹ ಸರ್ಕಾರ ಇವತ್ತು ನಮಗೆ ಬಿಡ್ತಾ ಇಲ್ಲ ಅಂತ ಒಂದು 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 ಖಡ್ಗವನ್ನು ಒಂಥರ ಕಪ್ಪು ಚುಕ್ಕೆಯನ್ನು ಇಡ್ತಾ ಇರ್ತಕ್ಕಂಥ ಒಂದು ಶಾಲೆ ಇಷ್ಟೊಂದು ಚೆನ್ನಾಗಿದೆ. ಆ ವ್ಯಕ್ತಿಯನ್ನು ನಾವು ಉಳಿಸ್ಕೊಳ್ತಕ್ಕಂತಹ ಒಂದು ಮನಸ್ಸನ್ನು ಮಾಡೋಣ. ಇದಕ್ಕೆಲ್ಲರೂ ಸಹ ನಮ್ಮ ಪೋಷಕ ವರ್ಗದವರಾಗಿರ್ಬೋದು, ಮಕ್ಕಳಾಗಿರ್ಬೋದು ಹಾಗೂ ಇಲಾಖೆ ಆಗಿರ್ಬೋದು ಎಲ್ಲರೂ ಸಹ ಸಹಕರಿಸಬೇಕು. ಆ ವ್ಯಕ್ತಿಯನ್ನು ಇಲ್ಲೇ ಉಳಿಯಲು ಬಿಡ್ರಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಮ್ಮ ಮನೆಯಲ್ಲಿ ಒಬ್ಬ ಯಜಮಾನನಾಗಿ ಯಾವುದೇ ಒಂದು ನೋವುಗಳಿದ್ರೂ ಸಹ ಅವ್ರ ಹತ್ರ ನಾವು ಮಾತಾಡ್ಕೊಳ್ತಾ ಇದ್ವಿ. ಯಾವ ಸಂದರ್ಭದಲ್ಲಿ ಹಾಗೂ ನನ್ನೆಲ್ಲ ಶ್ರೇಯಸ್ಸಿಗೂ ಸಹ ಅವರು ಕಾರಣರಾಗಿರ್ತಾರೆ. ಇಡೀ ನ್ಯಾಷನಲ್ಲೇ ನಮ್ಮ ಶಾಲೆ ಹೆಸರನ್ನು ಮಾಡಿದೆ ಸರ್. ಅದಕ್ಕೆ ತುಂಬ ನನಗೆ ಆಭಾರಿಯಾಗಿರ್ತಾರೆ. ಅಂತಹ ಒಬ್ಬ ಉತ್ತಮ ಮುಖ್ಯ ಶಿಕ್ಷಕರ ಜೊತೆಗೆ ನಾನು ವರ್ಕ್ ಮಾಡ್ತಕ್ಕಂಥದ್ದು ನಿಜಕ್ಕೂ ಸಹ ಪುಣ್ಯದ ಕೆಲಸ ಅಂತ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸರ್. ಗ್ರಾಮದ ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು? ಈ ಶಾಲೆಯಲ್ಲಿ 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಶಾಲೆಯಲ್ಲಿ. ಈ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಬಸವರಾಜ್ ಸರ್ ಈ ಶಾಲೆ ಉದ್ಧಾರಕ್ಕೋಸ್ಕರ, ಪ್ರಗತಿಗೋಸ್ಕರ ಶೈಕ್ಷಣಿಕವಾಗಿ ತುಂಬ ಕಷ್ಟಪಡ್ತಾ ಇದ್ದಾರೆ. ತುಂಬ ಹೆಸರು ಮಾಡಿದ್ದಾರೆ ಅವರಿಗೆ. ಈ ಶಾಲೆಯಲ್ಲಿ ತಾಲೂಕು ಪ್ರಶಸ್ತಿ, ಜಿಲ್ಲಾ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ಈಗ ಈ ಶಾಲೆ ಈ ರಾಜ್ಯದಲ್ಲಿ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಕೂಡ ಆಯ್ಕೆ ಆಗಿದೆ. ಆದರೂ ಕೂಡ ಅವ್ರ ಸರಿಗೆ ಹೆಚ್ಚುವರಿಯಾಗಿ ಹೋಗ್ತಾ ಇರೋದು ನಮಗೆಲ್ಲ ತುಂಬ ನೋವಾಗಿದೆ ಸರ್. ಎಲ್ಲ ಶಿಕ್ಷಕರಿಗಾಗಲಿ, ಮಕ್ಕಳಿಗಾಗಲಿ, ಪೋಷಕ ವರ್ಗದವರಿಗೆ ಎಲ್ಲರಿಗೂ ತುಂಬ ನೋವಿನ ಸಂಗತಿ ಇದು. ಅವರಿಗೆ ಇದೇ ಶಾಲೆಯಲ್ಲಿ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಮೇಡಮ್, ಈಗ ನೀವು ಬರೋಕ್ಕೆ ಮುಂಚೆ ಶಾಲೆ ಆಗಿತ್ತು ಮತ್ತು ಈ ಶಾಲೆ ಭಾಳ ಅಭಿವೃದ್ಧಿ ಹೊಂದಿದೆ, ಅದರ ಬಗ್ಗೆ ಹೇಳೋದು? ಒಂದೇ ತುಂಬ ಪ್ರಗತಿಯನ್ನು ಕಳಿಸಿದ್ದು, ಸ್ಟ್ರೆಂತ್ ಜಾಸ್ತಿ ತುಂಬ ಕಡಿಮೆ ಇತ್ತು. ಈಗ ಸರ್ ಶೈಕ್ಷಣಿಕವಾಗಿ ಮತ್ತು ಸ್ಟ್ರೆಂತ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಾನು ಬಂದಮೇಲೆ ಚೆನ್ನಾಗಾಗಿದೆ. ಸ್ಟ್ರೆಂತ್ ಎಲ್ಲ ತುಂಬ ಒಂದು ದಾಖಲಾತಿ ಆಗಿದೆ. ಶಾಲೆ ಎಲ್ಲ ಪ್ರಗತಿ ಕೂಡ ಚೆನ್ನಾಗಿದೆ. ಶೈಕ್ಷಣಿಕವಾಗಿ ಆಗಲಿ, ಸಹಪಠ್ಯ ಚಟುವಟಿಕೆ ಆಗಲಿ ಎಲ್ಲ ರೀತಿಯಲ್ಲಿ ಇಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಶಿಕ್ಷಕರು. ಈ ಶಾಲೆ ಇದೇ ರೀತಿ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಕನ್ಯಕಪ್ಪ ಗ್ರಾಮದ ಶಾಲೆಯನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಉತ್ತಮ ಶಿಕ್ಷಕರಾಗಿ ಹೆಸರು ಮಾಡಿದಂಥ ಬಸವರಾಜ್ ಸರ್ ಇವತ್ತು ವರ್ಗಾವಣೆ ಆಗ್ತಾಯಿದೆ, ಅದರ ಬಗ್ಗೆ ಸರ್ ಅದು ವರ್ಗಾವಣೆ ಆಗ್ತಿರೋದು ನಮ್ಮೆಲ್ಲರಿಗೂ ಈ ತುಂಬ ನೋವಿನ ಸಂಗತಿ. ಅವರು ಇದೇ ಶಾಲೆಯಲ್ಲಿ ಉಳಿಯುವಂತಾಗಲಿ ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ ಸರ್. ಥ್ಯಾಂಕ್ಸ್. ಇವತ್ತು ಸರ್ಕಾರಿ ಶಾಲೆ ಶಿಕ್ಷಕರು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಉತ್ತಮವಾದ ಮಾಡಿದ್ದಾರೆ. ಉತ್ತಮ ಶಿಕ್ಷಕರು ಅಂತ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ ನಿಮ್ಮ ಗ್ರಾಮದಲ್ಲಿ. ಅವ್ರ ಬಗ್ಗೆ ಹೇಳೋದಾದ್ರೆ ಮತ್ತು ಶಾಲೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ನಮ್ಮ
ಕನ್ನಡಪ್ಪ ಹಿರಿಯ ಪ್ರಾಥಮಿಕ ಪಾಠಶಾಲೆ ಒಳಗೆ 4 ಜನ ಶಿಕ್ಷಕರಿದ್ದಾರೆ. ಈ ಶಾಲೆ ಒಳಗೆ ಒಟ್ಟು 71 ವಿದ್ಯಾರ್ಥಿಗಳಿದ್ದಾರೆ. ಆ ರೀತಿ ಇರೋದ್ರಿಂದ ನಮಗೆ 4 ಜನ ಶಿಕ್ಷಕರು ಬೇಕು ಅಂತ ನಾವು ಹೋರಾಟ ಮಾಡ್ತಿದ್ದೀವಿ. ಮೇಲಾಗಿ STM ಸರ್ ಇರ್ಬೋದು, ಆಮೇಲೆ ಪೋಷಕರಿರ್ಬೋದು, ಇವರು ಎಲ್ಲರೂ ಸಹ ಒಡನಾಟ ತುಂಬ ಚೆನ್ನಾಗಿದೆ ಈ ಶಾಲೆ ಒಳಗೆ. ಆಮೇಲೆ ಮೇಲಾಗಿ ಇನ್ನೂ ಇಲ್ಲಿ ಹೊಳೆಹೊನ್ನೂರಲ್ಲಿ ಚುನಾವಣೆ ಆಗಿಲ್ಲ, ಬಾಡಿಗೆನೂ ಆಗಿಲ್ಲ ಪಟ್ಟಣ ಪಂಚಾಯತಿ ಒಳಗೆ. ಆ ರೀತಿ ಇರೋದ್ರಿಂದ ಎ ವಲಯ ಮಾಡಿದ್ದಾರೆ. ಈ ಎ ವಲಯದನ್ನು ನಾವು ಒಪ್ಪಣಕ್ಕೆ ರೆಡಿ ಇಲ್ಲ. ಸಿ ವಲಯದಲ್ಲೇ ನಮ್ಮ ಶಾಲಾ ಶಿಕ್ಷಕರು 4 ಜನರು ಸಹ ಈ ಶಾಲೆ ಉಳ್ಕೊಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಮೇಲಾಗಿ ಸ್ಥಳೀಯ ಶಾಸಕರಾದ ಶಾರದಾಪುರ ನಾಯಕ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ. ಮೇಲಾಗಿ ಎಜುಕೇಷನ್ ಮಿನಿಸ್ಟ್ರು ಮಧು ಬಂಗಾರಪ್ಪ ಅವರಿಗೂ ಸಹ ನಾವು ಲೆಟರ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ 4 ಜನ ಟೀಚರ್ಸ್ಗಳು ಈ ಶಾಲೆ ಉಳ್ಕೊಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಶಾಲೆ ಶಿಕ್ಷಕರು ಉಳ್ಕೊಳ್ಳೋಕ್ಕೋಸ್ಕರ ತುಂಬ ಹೋರಾಟ ಮಾಡ್ತೀವಿ. ಅದಕ್ಕೆ ಧರಣಿನೂ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾವ ಕಾರಣಕ್ಕೂ ಸಹ ನಾವು ಈ ಶಿಕ್ಷಕರನ್ನು ಬಿಟ್ಕೊಡೋದಿಲ್ಲ. ಆಮೇಲೆ ಬಸವರಾಜಪ್ಪ ಸರ್ ಹೇಳಿದ್ದಾರೆ, ಈ ಶಾಲೆಗೆ ತುಂಬ ಹೋರಾಟ ಮಾಡಿ ಒಳ್ಳೆ ಎಜುಕೇಷನ್ ಮಕ್ಕಳಿಗೆ ಕೊಡ್ತಿದ್ದಾರೆ. ಅದೊಂದು ನಮಗೆ ಒಂದು ಹೆಮ್ಮೆ ಪಡುವಂಥ ವಿಷಯ. ಯಾವ ಕಾರಣಕ್ಕೂ ಸಹ ನಾವು ಈ ಶಾಲಾ ಶಿಕ್ಷಕರನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ. 4 ಜನರು ಸಹ ಇಲ್ಲೇ ಉಳಿಸ್ಕೊತೀವಿ. ಮುಂದಾದ ದಿನಗಳಲ್ಲಿ ಈ ಕನ್ಯಾಕೊಪ್ಪ ಶಾಲೆಯಲ್ಲಿ ಒಂದು ಈಗ ಮಕ್ಕಳು LKG UKG ಸ್ಟಾರ್ಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೂ ಸಹ ನಮ್ಮ ಸಾರ್ವಜನಿಕರು ಎಲ್ಲ ಬೆಂಬಲ ಕೊಡ್ತೀವಿ. STM ಸರ್ ಇರ್ಬೋದು, ಆಮೇಲೆ ಪೋಷಕರಿರ್ಬೋದು, ಈ ಶಾಲಾ ಶಿಕ್ಷಕರನ್ನು ಉಳಿಸ್ಕೊಬೇಕು ಅನ್ನೋದೇ ನಮ್ಮದು ಒಂದು ದೊಡ್ಡ ಹೋರಾಟ ಸರ್. ಯಾವ ಕಾರಣಕ್ಕೂ ಸಹ ನಮ್ಮ ಕನ್ಯಾಕೊಪ್ಪ ಶಾಲೆ ಹಾಳಾಗೋದಕ್ಕೆ ಬಿಡೋದಿಲ್ಲ. ಮುಂದಾದ ದಿನದಲ್ಲಿ ಏನೇ ಬಂದರೂ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗೋದಿಲ್ಲ ಅಂತ ಈ ಮೂಲಕ ನಾನು ಕೇಳ್ಕೊಳ್ಳೋ ಅಂತ ಇಷ್ಟೇ. ಕನ್ಯಾಕೊಪ್ಪ ಗ್ರಾಮದ ವಿದ್ಯಾರ್ಥಿನಿಯರು ಕೂಡ ನಮ್ಮ ಕೇಳಿದರೆ ಬನ್ನಿ ಈ ಶಾಲೆ ಬಗ್ಗೆ ಏನಂತ ಕೇಳೋಣ. ಮತ್ತೆ ಹಲೋ, ನೀವು ಈ ಶಾಲೆಯಲ್ಲಿ ಪ್ರತಿನಿತ್ಯ ಬರ್ತಾ ಇದ್ದೀರಾ? ಈ ಶಾಲೆಯಲ್ಲಿ ಯಾವ ರೀತಿ ನೀವು ಪಾಠ ಮಾಡ್ತಾರೆ ಮತ್ತು ಟೀಚರ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಟೀಚರ್ಸ್ ಬಗ್ಗೆ ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ತುಂಬ ಚೆನ್ನಾಗಿ ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ. ದಿನ ಪ್ರೇರಣೆನೂ ಪ್ರಶ್ನೆ ಉತ್ತರ ಎಲ್ಲ ಕೇಳ್ತಾರೆ. ನೀವು ಇಲ್ಲೇ ಊಟ ಮಾಡ್ತೀರಾ ಅಥವಾ ಮನೆಗೆ ಹೋಗಿ ಊಟ ಮಾಡ್ತೀರಾ? ಇಲ್ಲೇ ಊಟ ಮಾಡ್ತೀವಿ. ಊಟದಲ್ಲಿ ನಿಮಗೆ ಯಾವ ರೀತಿ ಊಟ ಕೊಡ್ತಾರೆ? ಅನ್ನ, ರೈಸು, ಮುದ್ದೆ, ಮೊಟ್ಟೆ, ಸಾಂಬಾರು, ಬೇಳೆ ಸಾಂಬಾರು, ಮತ್ತು ಶನಿವಾರ ಹೊತ್ತು ತಿಂಡಿ ಕೊಡ್ತಾರೆ. ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು, ಪೂರಿ ಎಲ್ಲ ಕೊಡ್ತಾರೆ. ಸ್ಕೂಲಲ್ಲಿ ಈಗ ಏನೇ ಪಾಠ ಮಾಡ್ತಾರಮ್ಮ? ಕರೆಕ್ಟಾಗಿ ಪಾಠ ಮಾಡ್ತಾ ಇದ್ದಾರಾ? ನಿಮಗೆ ಇಷ್ಟ ಆಗಿದೆ ಸ್ಕೂಲು? ಸ್ಕೂಲ್ ತುಂಬ ಇಷ್ಟ ಆಗಿದೆ, ಚೆನ್ನಾಗೂ ಪಾಠ ಬರ್ತಾರೆ. ಯಾವ ಟೀಚರ್ಸ್ ಬರ್ತಾರಮ್ಮ? ನಿಮ್ಮ ಟೀಚರ್ಸ್ಗಳು ಉಮಾ ಮ್ಯಾಮು, ಪರಿಮಳ ಮ್ಯಾಮು, ಬಸವರಾಜ್ ಸರು, ಅಂಗಮ್ಮ ಮ್ಯಾಮು, ಸುಧಾ ಮ್ಯಾಮು. ನಿಮ್ಮ ಶಾಲೆಯಲ್ಲಿ ಈಗ ಯೂನಿಫಾರ್ಮು ಮತ್ತು ಬ್ಯಾಗ್ಗಳನ್ನು ವಿತರಣೆ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಮ್ಯಾಮ್? ಹ್ಞೂ ಮಾಡ್ತೀವಿ. ಶಾಲೆಯಿಂದ ಕೊಡ್ತಾ ಇದ್ದೀರಾ? ಹ್ಞೂ, ಶಾಲೆಯಿಂದ ಕೊಡ್ತಿದ್ದೆ. ಬಸ್ ದಾನಿಗಳು ಕೊಡ್ತಾರೆ. ನಮಗೆ ಬೆಳಗ್ಗೆ ಬಂದಿರೋಕ್ಕೆ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ನ ಪಾಠ ಇರೋದಕ್ಕೆ ಏನೇನೋ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಅವೆಲ್ಲ ಕೇಳ್ತಾರೆ, ಮಗ್ಗಿ ಕೇಳ್ತಾರೆ. ಆಮೇಲೆ ಪ್ರೇಯರ್ ಮುಗ್ದಾದ್ಮೇಲೆ ಹಾಲು ಕೊಡ್ತಾರೆ. ಹಾಲು ಕೊಟ್ಟಾದ್ಮೇಲೆ ಪಾಠ ಮಾಡ್ತಾರೆ. ಪಾಠ ಎಲ್ಲ ಮುಗ್ದಾದ್ಮೇಲೆ ಊಟಕ್ಕೆ ಬಿಡ್ತಾರೆ. ಮೊಟ್ಟೆ ಕೊಡ್ತಾರೆ, ಒಂದೊಂದು ದಿವಸ ಬಾಳೆಹಣ್ಣು ಕೊಡ್ತಾರೆ, ಶೇಂಗಾ ಚಿಕ್ಕಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ನೀನು ಊಟ ಮಾಡ್ತೀರಾ? ಪ್ರತಿನಿತ್ಯ ಊಟ ಮಾಡ್ಬೋದಾ? ಊಟ ಚೆನ್ನಾಗಿರುತ್ತೆ? ಚಂದ ಇರುತ್ತೆ. ನಿಮ್ಮ ತಂದೆ ತಾಯಿಗಳೆಲ್ಲ ಪೇರೆಂಟ್ಸ್ಗೆ ಈಗೆಲ್ಲ ಅಟೆಂಡ್ ಆಗ್ತದೆ? ಎಸ್ ಸರ್. ನೀನು ಎಷ್ಟೇ ಕ್ಲಾಸ್? 5ನೇ ಕ್ಲಾಸ್.